Hello, Jai Hind everyone. Namaskara. Welcome to YouTube channel Maths Bro, and let's start our important questions for all your examinations, SSC, Railways, and other examinations like Tradesman and Head Constable. ಇದು ವಿಡಿಯೋ ನಿಮಗೂ ಎಲ್ಲ ಎಕ್ಸಾಮ್ಸ್ಗೆ 100% ಹೆಲ್ಪ್ ಆಗುತ್ತೆ. ಸೊ ವಿದೌಟ್ ವೇಸ್ಟಿಂಗ್ ಮೋರ್ ಟೈಮ್ ಲೆಟ್ ಸ್ಟಾರ್ಟ್ ವಿತ್ ಅವರ್ ಫಸ್ಟ್ ಕ್ವಶನ್. ನಮ್ದು ಕ್ಲಾಸ್ 2 ಮೀಡಿಯಂ, ಇಂಗ್ಲಿಷ್ ಮತ್ತು ಕನ್ನಡ ಮೀಡಿಯಂ ಈ ಭಾಷೆಯಲ್ಲಿ ಇರುತ್ತೆ. ಸೊ ಎಲ್ಲರೂ ಕ್ವಶನ್ಸ್ ನೋಡ್ರಿ ಅಂಡ್ ಸ್ಟಾರ್ಟ್ ಮಾಡ್ರಿ. ಓಕೆ, so first question ಏನಿದೆ ಬಹಳ ಈಸಿ. ಏನಿದೆ A is 20% more than B, then B is how much percent less than A. ಯಾವ ಪರೀಕ್ಷೆ ಇದು? SSC ಕಾನ್ಸ್ಟೇಬಲ್ ಎಕ್ಸಾಮ್. ಕಮ್ ಆನ್ ಎವ್ರಿವನ್, ಸ್ಟಾರ್ಟ್ ಮಾಡ್ರಿ, ಟ್ರೈ ಮಾಡ್ರಿ ಈ ಕ್ವಶನ್. ಸೊ ಏನಿದೆ ಕ್ವಶನ್? A B ಗಿಂತ 20% ಹೆಚ್ಚಿದೆ. ಯಾವಾಗ ಇಂತಹ ಕ್ವಶನ್ ನೋಡಿರಿ, ಈಸಿ ಕ್ವಶನ್ ಏನ್ರಿ, ಬಹಳ ಸಲ ರಿಪೀಟ್ ಆಗುತ್ತೆ. ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇದು ಎಲ್ಲ ಬಹಳ ಸಲ ರಿಪೀಟ್. ಏನ್ ಮಾಡ್ಬೇಕು? ಸ್ಟಾರ್ಟಿಂಗ್ ಸಂಖ್ಯೆ 100 ಬರೀರಿ. ರೈಟ್ ಡೌನ್ ದ ಫಸ್ಟ್ ನಂಬರ್ ಆಸ್ 100. ಓಕೆ, ಆಮೇಲೆ ಬೇರೆ ಸಂಖ್ಯೆ ಈ ಸಂಖ್ಯೆಗಿಂತ 20 ಜಾಸ್ತಿ ಇದೆ. 20 ಏನಿದೆ? ಜಾಸ್ತಿ ಇದೆ. ದಿಸ್ ನಂಬರ್ ಈಸ್ ಮೋರ್ ದ್ಯಾನ್ ದಿಸ್ ನಂಬರ್ ಬೈ 20, ದೆನ್ ದಿಸ್ ನಂಬರ್ ಈಸ್ ಹೌ ಮಚ್ ಲೆಸ್ ದ್ಯಾನ್ ದಿಸ್ ನಂಬರ್? So 20 more, so 20 less. 20 less, but 20% ಆನ್ಸರ್ ಇಲ್ಲ. 20 is not the answer. 20 ಜಾಸ್ತಿ ಇದೆ, ಸೊ ಈ ಸಂಖ್ಯೆಗಿಂತ 20 ಕಡಿಮೆ. ಸೊ ಏನ್ ಮಾಡಬೇಕು? 20 is less. ಓಕೆ, ಕಡಿಮೆ ಇದೆ ಯಾರಿಗಿಂತ? ಈ ಸಂಖ್ಯೆಗಿಂತ, 120ಗಿಂತ. ಇಂಟು ಏನ್ ಮಾಡಬೇಕು? 100. 21 26 1/6 ಅಂದ್ರೆ 16.66%. ಬಹಳ ಈಸಿ ಅಂಡ್ ಇಂಪಾರ್ಟೆಂಟ್ ಕ್ವಶನ್. ಮಾರ್ಕ್ ಮಾಡಿ. ಓಕೆ, ಎ ಬಿ ಬರೋದು ಅವಶ್ಯಕತೆ ಇಲ್ಲ. ನೋ ನೀಡ್ ಆಫ್ ರೈಟಿಂಗ್ ಎ ಅಂಡ್ ಬಿ. ಸೊ ಅಷ್ಟೇ ಮಾಡ್ರಿ. 100 120. ಓಕೆ, ಇದು ಒಂದು ಟೆಕ್ನಿಕ್ ಆದಿ. ಇನ್ನೊಂದು ಟೆಕ್ನಿಕ್ ಏನಿದೆ? ಫ್ರಾಕ್ಷನ್ ಟೆಕ್ನಿಕ್. 20% 20% ಭಿನ್ನರಾಶಿಯಲ್ಲಿ ಎಷ್ಟ್ರಿ ಸರ್? 1/5. ಫ್ರಾಕ್ಷನ್ ಫಾರ್ಮ್ಯಾಟ್ 1/5. ಮೊದಲ ಸಂಖ್ಯೆ ಏನ್ ಬರೀರಿ? 5. ರೈಟ್ ಡೌನ್ ದ ಫಸ್ಟ್ ನಂಬರ್ ಆಸ್ 5. Now the next another number is 20% more. So increase 1. 5 plus 1 ಎಷ್ಟಾಗಿದೆ? 6. So another number is 6. So this is more. So how much less? So it is 1 less. ಎಷ್ಟು ಕಡಿಮೆ ಇದೆ? 1. 1/6 into 100 ಮಾಡ್ರಿ. ಸೊ ನಮ್ದು ಆನ್ಸರ್ 16.66% ಆನ್ಸರ್ ಫಾರ್. ಯಾವುದೇ ಒಂದು ಟೆಕ್ನಿಕ್ ನೀವು ಯೂಸ್ ಮಾಡಿ ನೋಡ್ರಿ. ಇದೇ ಕ್ವಶನ್ ರೈಲ್ವೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ RRB ಕ್ವಶನ್ ಏನಿದೆ? RRB ಗ್ರೂಪ್ ಡಿ ಕ್ವಶನ್. ಎಲ್ಲರೂ ಟ್ರೈ ಮಾಡ್ರಿ. ಕಮ್ ಆನ್, ಟೇಕ್ ಯೋರ್ ಟೈಮ್, ಪಾಸ್ ಮಾಡ್ರಿ ವಿಡಿಯೋ ಅಂಡ್ ಟ್ರೈ ಮಾಡ್ರಿ ಕ್ವಶನ್. ಓಕೆ, 1 minute. ಈ ಕ್ವಶನ್ ಬೇರೆ ಇದೆ, ಈ ಕ್ವಶನ್ ಬೇರೆ ಇದೆ. ಇದರಲ್ಲಿ ಯಾವ ಕಾನ್ಸೆಪ್ಟ್ ಇಲ್ಲ. Now this is length and width of a rectangle is increased by 15 and 10%. What is the percentage increase in area of rectangle? ಕಡಿಮೆ ಜಾಸ್ತಿ ಆ ರೀತಿ ಇಲ್ಲ, ಎರಡು ಜಾಸ್ತಿ ಆಗುತ್ತೆ. Length is also increasing, breadth is also changing. What is the total change in the area? So ಏನ್ ಮಾಡಬೇಕು ನೋಡ್ರಿ. So 15 and 10, A plus B format ಯೂಸ್ ಮಾಡ್ರಿ. A plus B plus AB divided by 100. Come on, A ಎಷ್ಟಿದೆ? 15. B ಎಷ್ಟು? 10. ಎರಡು ಜಾಸ್ತಿ ಆಗಿದೆ. Both are increasing. So plus 15 and plus 10. ಆಮೇಲೆ ಎರಡು ಇಂಟು ಮಾಡಬೇಕು. 15 into 10 divided by ಏನ್ರಿ? 100. 0 0 cancel. 15 and 10 25. ಆಮೇಲೆ 15 divided by 10 1.5. So both together 25 plus 1.5. Number answer 26.5%. That is option number 26.5. Option. ಡಿಕ್ರೀಸ್ ಆಗಿದೆ, ಕಡಿಮೆ ಆಗಿದೆ ಅಂದ್ರೆ ಮೈನಸ್ ಹಚ್ಚಿರಿ. ಇನ್ಕ್ರೀಸ್ ಅಂದ್ರೆ ಪ್ಲಸ್, ಡಿಕ್ರೀಸ್ ಅಂದ್ರೆ ಮೈನಸ್. ರಿಮೆಂಬರ್ ದಿಸ್. ದಟ್ ಕ್ವಶನ್ ವಾಸ್ ಡಿಫರೆಂಟ್, ಈ ಕ್ವಶನ್ ಬೇರೆ ಇದೆ. ಬೋತ್ ಆರ್ ಡಿಫರೆಂಟ್ ಕ್ವಶನ್. ಮುಂದಿನ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ SSC GD ಎಕ್ಸಾಮ್ ಏನಿದೆ? ಒಂದು ಆಯತದ ಉದ್ದ 11.11% ಹೆಚ್ಚಾಗಿದೆ. ಲೆಂತ್ ಇಸ್ ಇನ್ಕ್ರೀಸಿಂಗ್ ಬೈ 11.11%. ಮೈ ಡಿಯರ್ ಫ್ರೆಂಡ್ಸ್, ಆ ವಿಸ್ತೀರ್ಣ ಸೇಮ್ ಇರಲಿ ಅಂದ್ರೆ ಆ ಅಗಲ ಎಷ್ಟು ಶೇಕಡ ಕಡಿಮೆ ಮಾಡಿ? ಯಾವ ಪ್ಯಾಟರ್ನ್ ಕ್ವಶನ್? ಕ್ವಶನ್ ನಂಬರ್ 1 ಜಸ್ಟ್ ನಾವು ವಿ ಹ್ಯಾವ್ ಡನ್. ಇದು ಜಾಸ್ತಿ ಇದೆ, ಬೇರೆ ಎಷ್ಟು ಕಡಿಮೆ? A B ಗಿಂತ ಎಷ್ಟು ಜಾಸ್ತಿ, B A ಗಿಂತ ಎಷ್ಟು ಕಡಿಮೆ? B is this much more than A, then A is how much less? ಅದೇ ಕಾನ್ಸೆಪ್ಟ್ ಯೂಸ್ ಮಾಡಬೇಕು. ಸೇಮ್ ಕಾನ್ಸೆಪ್ಟ್ ಯೂಸ್ ಮಾಡ್ರಿ. ಕಮ್ ಆನ್, ಲೆಟ್ಸ್ ಸಿ. ಸೊ ಎರಡನೇ ಮೆಥಡ್ ಏನಿಲ್ಲ, 11.11%. ಮೈ ಡಿಯರ್ ಫ್ರೆಂಡ್ಸ್, 11.11% ಫ್ರಾಕ್ಷನ್ ಫಾರ್ಮ್ಯಾಟ್ ಗೊತ್ತಿರಬೇಕು. 100 ಯೂಸ್ ಮಾಡಬೇಡ. ಫ್ರಾಕ್ಷನ್ ಫಾರ್ಮ್ಯಾಟ್ ಏನಿದೆ? 1/9 ಇದೆ. 1/9 ಗೊತ್ತಿರಬೇಕು. ಸೊ ಇದು ಎಲ್ಲ ನಿಮ್ಗೂ ನಂಬರ್ಸ್ ಗೊತ್ತಿರಬೇಕು. ಸ್ಟಾರ್ಟಿಂಗ್ ಸಂಖ್ಯೆ 9, ಎರಡನೇ ಸಂಖ್ಯೆ ಏನಿದೆ? ಜಾಸ್ತಿ. ಏನಿದೆ ವರ್ಡ್? ಹೆಚ್ಚಿಸಿದ್ರೆ ಅಂದ್ರೆ ಪ್ಲಸ್ ಮಾಡ್ರಿ. 9 + 1 9 ರಿಂದ 10. ಮತ್ತೆ ಕಡಿಮೆ ಮಾಡಬೇಕು.
ಆ ಕಡೆಯಿಂದ ಈ ಕಡೆ ಅಗೇನ್ ವಿ ಹ್ಯಾವ್ ಟು ಡಿಕ್ರೀಸ್. ಸೊ 1 is increased. Now 1 we have to decrease. So 1 upon 10 into 1 we have to decrease on 10 into 100. 0 0 cancel. Number answer 10%. 10% answer. Question option number. ಯಾವಾಗೂ ಇಂಥ ಕ್ವಶನ್ಗೆ 11.11% ಹೇಳ್ಬೇಡ. ಆನ್ಸರ್ ಈಸ್ ನಾಟ್ ಸೇಮ್. ಇಲ್ಲಿ 11.11 11.11 ನೋ, ಇದು ತಪ್ಪು. ಇಲ್ಲಿ ಮಾಡಿರಿ ಇದು ಕ್ವಶನ್ ಫಸ್ಟ್ ಕ್ವಶನ್. ಓಕೆ, ಇದು ಫಸ್ಟ್ ಕ್ವಶನ್ ಅಲ್ಲಿ ಸೇಮ್ ಮಾಡಿರಿ ನೋಡ್ರಿ. ಎ ಬಿಗಿಂತ 20% ಜಾಸ್ತಿ ಇದೆ, ಬಿ ಎಗಿಂತ ಎಷ್ಟು ಕಡಿಮೆ? ಜಾಸ್ತಿ 100, ಬೇರೆ ಸಂಖ್ಯೆ 120, ಆಮೇಲೆ ಎಷ್ಟು ಕಡಿಮೆ. ಮತ್ತೆ ಎಲ್ಲೆಲ್ಲಿ ಕ್ವಶನ್ ಕೇಳ್ತಾ ಇದ್ದು? ಪೆಟ್ರೋಲ್ ಪ್ರೈಸ್ 20% ಇನ್ಕ್ರೀಸ್, ಹೌ ಮಚ್ ಎಕ್ಸ್ಪೆಂಡಿಚರ್ ಶುಡ್ ರೆಡ್ಯೂಸ್? ಓಕೆ, ಸ್ಯಾಲರಿ ಡಿಕ್ರೀಸ್ ಬೈ 20%, ಎಷ್ಟು ಸ್ಯಾಲರಿ ಇನ್ಕ್ರೀಸ್ ಮಾಡಬೇಕು? ವೇಟ್ ಇಷ್ಟು ಶೇಕಡ ಹೆಚ್ಚಾಗಿದೆ, ಈಗ ಎಷ್ಟು ಶೇಕಡ ವೇಟ್ ಕಡಿಮೆ ಮಾಡಬೇಕು? ಎ ಬಿಗಿಂತ ಎಷ್ಟು ಶೇಕಡ ಜಾಸ್ತಿ ಇದೆ, ಈಗ ಎಷ್ಟು ಶೇಕಡ ಕಡಿಮೆ ಮಾಡಬೇಕು? ಆ ರೀತಿ ಕ್ವಶನ್ಸ್ಗೆ, ಎಲ್ಲ ಕ್ವಶನ್ಸ್ಗೆ ಏನ್ ಮಾಡ್ರಿ? 100 ರಿಂದ ಸ್ಟಾರ್ಟ್ ಫ್ರಮ್ 100. ಇಫ್ ಇಟ್ ಈಸ್ ಇನ್ಕ್ರೀಸ್ +20, ಇಫ್ ಇಟ್ ಈಸ್ ಡಿಕ್ರೀಸ್ -20, ಆಮೇಲೆ ಡೈರೆಕ್ಟ್ ಎ ಬಿ ಬರಿಬೇಡ, ಜಸ್ಟ್ ರೈಟ್. ಎಲ್ಲೆಲ್ಲಿ ಕೇಳ್ತಾರೆ ಇದು ಕ್ವಶನ್ಸ್ ನೋಟ್ ಡೌನ್. ಎ ಅಂಡ್ ಬಿ, ಆಮೇಲೆ ಪೆಟ್ರೋಲ್ ಪ್ರೈಸ್, ವೆಜಿಟೇಬಲ್ ಪ್ರೈಸ್, ಲೆಂತ್ ಇನ್ಕ್ರೀಸ್, ದೆನ್ ಬ್ರೆಡ್ ಹೌ ಮಚ್ ಡಿಕ್ರೀಸ್, ಸ್ಯಾಲರಿ ಇನ್ಕ್ರೀಸಸ್, ಹೌ ಮಚ್ ಸ್ಯಾಲರಿ ಡಿಕ್ರೀಸಸ್. ಆ ಎಲ್ಲ ಕ್ವಶನ್ಸ್ಗೆ ಇದೇ ಟೆಕ್ನಿಕ್ ಯೂಸ್ ಮಾಡ್ರಿ. ಹಾ, ಸಪೋಸ್ ದಿಸ್ ನಂಬರ್ ಈಸ್ ಫ್ರಾಕ್ಷನ್ ಫಾರ್ಮ್ಯಾಟ್ ಅಂದ್ರೆ ಈ ಮೆಥಡ್ ಯೂಸ್ ಮಾಡಬೇಡ, ಯೂಸ್ ದ ಫ್ರಾಕ್ಷನ್ ಕಾನ್ಸೆಪ್ಟ್. ಫ್ರಾಕ್ಷನ್ ಎಲ್ಲಿ ಯೂಸ್ ಮಾಡಿರಿ ನೀವು? ಲಾಸ್ಟ್ ಕ್ವಶನ್. ಸಿ ದಿಸ್, ಈ ಕಾನ್ಸೆಪ್ಟ್ ಯೂಸ್ ಮಾಡ್ರಿ ಅಂಡ್ ರೈಟ್. ಮುಂದಿನ ಕ್ವಶನ್. ಈ ಕ್ವಶನ್ ರೈಲ್ವೇಸ್ ಅಲ್ಲಿ ಕೇಳ್ತಾರೆ, ಬಟ್ SSC GD ಸ್ಟೂಡೆಂಟ್ ಮಾಡಂಗಿಲ್ಲ. ನೋಡ್ರಿ, ಚಾನ್ಸಸ್ ಇದೆ. SSC GD 2019 ಎಕ್ಸಾಮ್ ದಲ್ಲಿ ಕ್ವಶನ್, ಆಫಿಷಿಯಲ್ ಪೇಪರ್, ಹಿಂದಿನ ವರ್ಷದಲ್ಲಿ ಡೇಟಾ ಇಂಟರ್ಪ್ರಿಟೇಷನ್. ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ? ಸ್ಕಿಪ್ ಮಾಡ್ತಾರೆ. ಸ್ಕಿಪ್ ಮಾಡಬೇಡ, ಇಂಥ ಈಸಿ ಕ್ವಶನ್ ಯಾವುದೂ ಇಲ್ಲ. ನೋಡ್ರಿ ಏನಿದೆ, ಬರೀ ರೆಡ್ ಕ್ವಶನ್ಸ್ ಗೆ ಫೋಕಸ್ ಮಾಡ್ರಿ. ಓಕೆ, ದಿಸ್ ಇಸ್ ದ ಟೇಬಲ್ ಇದೆ. ಏನಿದೆ ಕ್ವಶನ್? ರೇಷಿಯೋ ಆಫ್ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಇನ್ 2014 and 2015. ರೇಷಿಯೋ ಫೈಂಡ್ ಮಾಡಬೇಕು. ವಾಟ್ ಈಸ್ ದ ರೇಷಿಯೋ? ಯೂನಿಟ್ ಸೋಲ್ಡ್ ಇನ್ 2014 and 2015 ಟು ನಂಬರ್ ಆಫ್ ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ 2017. ನೋಡ್ರಿ, ಸೋಲ್ಡ್ ಆಮೇಲೆ ಮ್ಯಾನುಫ್ಯಾಕ್ಚರ್. ಸೋಲ್ಡ್ ಅಂದ್ರೆ ಮಾರಾಟ. ಯಾವ ವರ್ಷ ಸೋಲ್ಡ್? 2014 and 2015. 2014 and 2015. In these 2 years, how many were sold? In 2014 sold is, ನೋಡ್ರಿ ಇದು ವರ್ಡ್ ಏನಿದೆ? ಸೋಲ್ಡ್ ಅಂದ್ರೆ ಮಾರಾಟ. ಎಷ್ಟು ಪೀಸಸ್ ಸೋಲ್ಡ್ ಮಾರಾಟ? 315. ಸೊ 315. 2015ದಲ್ಲಿ ಟೋಟಲ್ ಎಷ್ಟು ಸೇಲ್ ಆಗಿದೆ? 2015ದಲ್ಲಿ 280 ಆಗಿದೆ. ಎಸ್ ಸರ್. ಇದು ಎರಡು ಸೇರಿಸಿ ಎಷ್ಟಾಗುತ್ತೆ ನೋಡೋಣ. 5, 8 + 1 9 and 3 + 2 5. ಓಕೆ, ಮ್ಯಾನುಫ್ಯಾಕ್ಚರ್ ಅಂದ್ರೆ ಉತ್ಪಾದನೆ. ಯಾವ ವರ್ಷ ಉತ್ಪಾದನೆ? 2017. ಈಗ 2017 ಮೈ ಡಿಯರ್ ಫ್ರೆಂಡ್ಸ್ ಎಷ್ಟಿದೆ? 420. ಸೊ ಇಲ್ಲಿ ಎಷ್ಟು ಬರೀಬೇಕು? 420. ಈ ಎರಡು ಸಂಖ್ಯೆ ಏನು ಬೇಕು ನಮ್ಗೆ? ಅನುಪಾತ ಬೇಕು. ಕ್ವಶನ್ ಓದ್ರಿ, ಈ ಎರಡು ಸಂಖ್ಯೆಯ ಅನುಪಾತ ಬೇಕು. ನೋಡ್ರಿ, ಅನುಪಾತವನ್ನು ಹೇಳ್ರಿ. ಅನುಪಾತ ಅಂದ್ರೆ ರೇಷಿಯೋ. ಯಾವ ಸಂಖ್ಯೆ? 5 ಸಂಖ್ಯೆಯಿಂದ ಡಿವೈಡ್ ಮಾಡ್ರಿ. 5 1 5 1 5 9 5 8 5 4. ಯಾವ ಸಂಖ್ಯೆಯಿಂದ ಡಿವೈಡ್ ಮಾಡೋಣ? ಮತ್ತೆ 84 ಯಾವ ಮಗ್ಗಿ? 17 ಇಲ್ಲ, 17 ಟೇಬಲ್. 17 6 ಆಮೇಲೆ 17 7 7:6 ಇದೆ ನಮ್ದು ಆನ್ಸರ್. 7:6 ಆಪ್ಷನ್ ದಲ್ಲಿ ಇಲ್ಲ. ಯಾಕಿಲ್ಲ? ಈ ಕ್ವಶನ್ ಕರೆಕ್ಟ್ ಇದೆನಾ? sold in 2014 and 15, number of units manufactured in 2017, ratio of number of units sold in 2014 and 15 correct ಇದೆ. ಇದು 5, 8 + 1 9, 2 + 3 5 correct ಇದೆ. manufactured in 2017. In 2017 how many were manufactured? 420. 76 ಅನುಪಾತದಲ್ಲಿ ಏನ್ರಿ ಆಗುತ್ತೆ? ಹೆಂಗ್ರಿ? 7 ಹೆಂಗ್ ಹೋಗುತ್ತೆ ಇದು? 7 1 7 2 ಓಕೆ 7 ಇಂದ ಡಿವೈಡ್ ಮಾಡೋಣ ಇದು. ಓಕೆ, 7 1 7 ಆಮೇಲೆ ಎಷ್ಟು? 4 7 7 14. ಓಕೆ, ಬೈ 7 ಟೇಬಲ್. 17 ಟೇಬಲ್ ಅದು ತಪ್ಪಾಗಿದೆ. ಕರೆಕ್ಟ್ 17 ಅದನ್ನೋಳು ಮಗೆಯಲ್ಲಿ ಬರಂಗಿಲ್ಲ ಇದೆ. ಓಕೆ, 17 ಮಗೆಯಲ್ಲಿ ಬರಂಗಿಲ್ಲ. 7 1 7 7 1 7 7 2 14. ಓಕೆ, 17:12 ನಮ್ದು ಆನ್ಸರ್ ಆಪ್ಷನ್ ನಂಬರ್. ಮತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಪಾಸ್ ಮಾಡ್ರಿ, ಎಲ್ಲ ಕ್ವಶನ್ ನೀವು ಪಾಸ್ ಮಾಡಬೇಕು. ಟ್ರೈ ಮಾಡ್ರಿ. ಎವ್ರಿ ಒನ್ ಪಾಸ್ ಇಟ್
and try ಮಾಡ್ರಿ solve this question. Okay, I hope everyone has tried it. ಏನಿದೆ ಪ್ರಶ್ನೆ ನೋಡೋಣ. 10 ಜನರ ಸರಾಸರಿ ತೂಕ 7.9 kg ಜಾಸ್ತಿ ಆಗಿದೆ. ಯಾವಾಗ 20 kg ತೂಕದ ಒಬ್ಬ ವ್ಯಕ್ತಿಯನ್ನು ಹೊಸ ವ್ಯಕ್ತಿಯಿಂದ ಬದಲಿಸಿದಾಗ ಏನಾಗುತ್ತೆ? ಆ ಸರಾಸರಿ 7.9 kg ಜಾಸ್ತಿ ಆಗುತ್ತೆ. ಇಂಗ್ಲಿಷ್ ಮೀಡಿಯಂ, average of 10% increases by 7.9 kg when a new person is entering in place of the person 20 kg. What is the weight of new person? ನೋಡ್ರಿ, ಒಂದು ಗ್ರೂಪ್ ದಲ್ಲಿ ಒಂದು ಪರ್ಸನ್ ಇದೆ, he is going, another person ಏನ್ ಆಗಿದೆ, ಅದರಲ್ಲಿ ಜಾಯಿನ್ ಆಗಿದೆ, ಆ ಗ್ರೂಪ್ ದಲ್ಲಿ ಜಾಯಿನ್ ಆಗಿದೆ. ಆ ನ್ಯೂ ಪರ್ಸನ್ ದ ವೇಟ್ ಏನಿದೆ? ಸಿಂಪಲ್, ಇಂತಹ ಈಸಿ ಪ್ರಶ್ನೆ ಎಕ್ಸಾಮ್ ದಲ್ಲಿ ಬಂದಿದೆ ಅಂದ್ರೆ 15 ಸೆಕೆಂಡ್ ಒಳಗೆ ನೀವು ಸಾಲ್ವ್ ಮಾಡಬೇಕು. ವಿದಿನ್ 15 ಸೆಕೆಂಡ್ ಮೈ ಡಿಯರ್ ಫ್ರೆಂಡ್ಸ್. ನ್ಯೂ ಪರ್ಸನ್ ನನಗೆ ಹೇಳ್ರಿ 20 kg ಅಂದ್ರೆ ಇಲ್ಲ. ನ್ಯೂ ಪರ್ಸನ್ ಈಸ್ ನಾಟ್ 20 kg ಮೈ ಡಿಯರ್ ಫ್ರೆಂಡ್ಸ್. 20 kg ಅದಾರ, 20 ಹೋದರೆ 20 ಬಂದಿದೆ ಅಂದ್ರೆ ಸರಾಸರಿ ಚೇಂಜ್ ಆಗಂಗಿಲ್ಲ. ವೈ ದ ಎವರೇಜ್ ಇಸ್ ಇನ್ಕ್ರೀಸಿಂಗ್? ಬಿಕಾಸ್ ಅ ನ್ಯೂ ಪರ್ಸನ್ ಇಸ್ ಕಮಿಂಗ್. ನ್ಯೂ ಪರ್ಸನ್ ಇಸ್ ಕಮಿಂಗ್, ಎವರೇಜ್ ಇಸ್ ಇನ್ಕ್ರೀಸಿಂಗ್. ಸೊ ಹಿ ಈಸ್ ಮೋರ್ ದ್ಯಾನ್ 20 kg. ಎಷ್ಟು ಜಾಸ್ತಿ ಇದೆ? 20 kg ಅಂತ ಎಷ್ಟು ಜಾಸ್ತಿ ಇದೆ? 7.9. ಎಷ್ಟು ಜನದ ಸರಾಸರಿ ತೂಕ ಎಷ್ಟು ಜಾಸ್ತಿ ಆಗಿದೆ? ಹೌ ಮೆನಿ ಎವರೇಜ್ ಇಸ್ ಇನ್ಕ್ರೀಸಿಂಗ್ ಬೈ 7.9? ಸೊ ಟೋಟಲ್ 10 ಮೆಂಬರ್ಸ್ ಎವರೇಜ್ ಇಸ್ ಇನ್ಕ್ರೀಸಿಂಗ್ ಬೈ 7.9. 10 ಜನದ ಎಷ್ಟು ಜಾಸ್ತಿ ಆಗಿದೆ? ಸೊ ಇಂಟು 10 ಮಾಡ್ರಿ. 10 into 7.9, 79. 79 plus 20, my dear friends, 99. The answer option number C. Next question. Suppose ಸರಾಸರಿ ಕಡಿಮೆ ಆಗಿದೆ ಅಂದ್ರೆ ಮೈನಸ್. ಸರಾಸರಿ ಯಾರು ಎಕ್ಸ್ಚೇಂಜ್ ಆದ ನಂತರ ಸರಾಸರಿ ಹೆಚ್ಚಾಗಿದೆ ಓಲ್ಡ್ ಪರ್ಸನ್ ಗಿಂತ, ಪ್ಲಸ್ ಯಾರು ಓಕೆ ಇಫ್ ಜಾಯಿನ್ ಆದ ನಂತರ ಸರಾಸರಿ ಕಡಿಮೆ ಅಂದ್ರೆ ಮೈನಸ್. ರಿಮೆಂಬರ್, ಇಂತ ಇನ್ನೊಂದು ಕ್ವಶನ್ RRB ಗ್ರೂಪ್ ಡಿ ಎಕ್ಸಾಮ್ ದಲ್ಲಿ ಇದೆ, ಟ್ರೈ ಮಾಡೋಣ. ಎಲ್ಲರೂ ಟ್ರೈ ಮಾಡ್ರಿ. 4 ಜನದ ಸರಾಸರಿ 3 kg ಜಾಸ್ತಿ ಆಗುತ್ತೆ. ಯಾವಾಗ್ರಿ? 53 kg is living and new person is joining. ಅದೇ ಕಾನ್ಸೆಪ್ಟ್, ಅದೇ ಸಿಂಪಲ್ ಕಾನ್ಸೆಪ್ಟ್. ಸೊ ನ್ಯೂ ಪರ್ಸನ್ ಹೊಸ ವ್ಯಕ್ತಿ 53 ಅಂದ್ರೆ ಇಲ್ಲ, 53 ಗಿಂತ ಏನಿದೆ? ಜಾಸ್ತಿ ಇದೆ. ನೋಡ್ರಿ, ಹೆಚ್ಚಾಗುತ್ತದೆ. ಇಂಗ್ಲಿಷ್ ಮೀಡಿಯಂ ಮೈ ಡಿಯರ್ ಫ್ರೆಂಡ್ಸ್, ಇನ್ಕ್ರೀಸಸ್ ಬೈ, ಇಫ್ ದ ವೇಟ್ is increasing, average is increasing, the new person is 53 plus. If the average is decreasing, 53 minus. Now it is increasing, so plus. How much plus? 3 kg. ಬಟ್ ಏನಿದ್ರೆ ಸರಾಸರಿ, ಸರಾಸರಿ ಇಂಟು ಸಂಖ್ಯೆ ಅಂದ್ರೆ ಟೋಟಲ್. ಸೊ ಟೋಟಲ್ ಎಷ್ಟು ಜನ ಅದಾರ? 4. ಸೊ 3 is increasing on 4 paper. 4 ಜನದ ಸರಾಸರಿ ಪ್ಲಸ್ 3 ಪ್ಲಸ್ 3 ಪ್ಲಸ್ 3 ಪ್ಲಸ್ 3 ಆಗಿದೆ. ಸೊ ಟೋಟಲ್ 3 4 12, 3 4s are 12 is increasing. Total, my dear friends, 65 is the weight of new person. Option number B. ಮುಂದಿನ ಕ್ವೆಶ್ಚನ್ ನೋಡೋಣ. ಲೆಟ್ಸ್ ಸಿ ದ ನೆಕ್ಸ್ಟ್ ಕ್ವೆಶ್ಚನ್ ಮೈ ಡಿಯರ್ ಫ್ರೆಂಡ್. ಇದು ನಮ್ದು ರಿಸಲ್ಟ್ ಇದೆ ನೋಡ್ರಿ, SSC GD ದ ಮತ್ತು ಅಗ್ನಿವೀರ್ದ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ. ನಮ್ದ್ರಲ್ಲಿ 2 ಮೀಡಿಯಂ, ಕನ್ನಡ ಮೀಡಿಯಂ ಮತ್ತು ಹಿಂದಿ ಮೀಡಿಯಂದಲ್ಲಿ ಸೆಪರೇಟ್ ಕ್ಲಾಸಸ್ ಅದಾರ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಮ್ದು ಹೊಸ ಬ್ಯಾಚಸ್ ಈಗ ಡೈರೆಕ್ಟ್ ಮೇ ಮಂತ್ ಇಂದ ಸ್ಟಾರ್ಟ್ ಆಗುತ್ತದೆ. ಸೊ ಫಾರ್ ಮೋರ್ ಇನ್ಫಾರ್ಮೇಶನ್, ಡಿಸ್ಕ್ರಿಪ್ಷನ್ ದಲ್ಲಿ ನಮ್ದು ಆಫೀಸ್ ನಂಬರ್ ಇದೆ, ಆಫೀಸ್ ನಾಗರಾಜ್ ಪಾಟೀಲ್ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಓಕೆ, ನಮ್ದು ಮ್ಯಾನೇಜರ್ ಇಲ್ಲಿ ಕರ್ನಾಟಕ ಕೋಚಿಂಗ್ ಸೆಂಟರ್ ಇಂದ ನಾಗರಾಜ್ ಬರೀಲಿ. ಯಾವಾಗ ನೀವು ನಮ್ದು ಕೋಚಿಂಗ್ ಸೆಂಟರ್ ಅಂದ್ರೆ ಇವರು ಇರ್ತಾರೆ ಇಲ್ಲಿ. ಓಕೆ, ಯಾವಾಗೂ ಮಾರ್ನಿಂಗ್ 9 to this ಇಲ್ಲಿ ಬಂದ ನಂತರ ಇವರಿಗೆ ಏನ್ರಿ ಎಲ್ಲ ಹಾಸ್ಟೆಲ್ಸ್, ಎಲ್ಲ ಕ್ಲಾಸ್ ರೂಮ್ಸ್, ಕ್ಲಾಸ್ ಯಾವ ಕ್ಲಾಸ್ ನಮ್ದ್ರಲ್ಲಿ ಟೋಟಲ್ 8-10 ಕ್ಲಾಸಸ್ ಅದಾರ, ಡಿಫ್ರೆಂಟ್ ಕ್ಲಾಸಸ್. ಓಕೆ, ಬೇರೆ ಕ್ಲಾಸಸ್, ರೈಲ್ವೆ ಸಲುವಾಗಿ ಬೇರೆ, ಅಗ್ನಿವೀರ್ ಸ್ಟೂಡೆಂಟ್ಸ್ ಬೇರೆ ಕ್ಲಾಸಸ್. ಸೊ ಯು ಕ್ಯಾನ್ ಜಸ್ಟ್ ಕಮ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್. ಓಕೆ, ಡಿಸ್ಕ್ರಿಪ್ಷನ್ ದಲ್ಲಿ ನಂಬರ್ ಇದೆ. ಓಕೆ, ಐ ವಿಲ್ ರೈಟ್ ಇಟ್ ಇಫ್ ಯು ವಾಂಟ್ ಯುವರ್ ನಂಬರ್. ಓಕೆ, ಒನ್ಸ್ ಅಗೇನ್, ನಾಗರಾಜ್ ಇವ್ರದ್ದು ನಂಬರ್ ಇದೆ 82. ಅರೆ ಸ್ವಲ್ಪ ಓಕೆ ಹೋಗಿದೆ ಮೈಂಡ್. ಎಸ್ ಡಿಸ್ಕ್ರಿಪ್ಷನ್ ದಲ್ಲಿ ಕೊಡ್ತೇನೆ ನೋಡಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ಮೈ ಡಿಯರ್ ಫ್ರೆಂಡ್ಸ್. ಲೆಟ್ಸ್ ಸಿ ದ ನೆಕ್ಸ್ಟ್. SSC GD 2023 ಇದು ಕ್ವೆಶ್ಚನ್ ಇದೆ.
ಮೆನ್ಸುರೇಷನ್ ಬಹಳ ಸ್ಟೂಡೆಂಟ್ ನೀವು ಏನ್ ಮಾಡ್ತೀರಿ, ಸ್ಕಿಪ್ ಮಾಡ್ತೀರಿ. ಯಾಕ್ರಿ? ಇಂಥ ಈಸಿ ಕ್ವಶನ್ ಏನ್ರಿ? ಒಂದ್ ಆಬ್ಜೆಕ್ಟ್ ಇಂದ ಬೇರೆ ಆಬ್ಜೆಕ್ಟ್ ಬಹಳ ಈಸಿ ಇದೆ. ಮಳೆ ಅಂದ್ರೆ ಬಹಳ ಈಸಿ ಐತಿ ನೋಡ್ರಿ. ಫಸ್ಟ್ ಓದ್ರಿ ಕ್ವಶನ್, ಆಮೇಲೆ ನೋಡ್ರಿ. ಐ ಹೋಪ್ ಎವ್ರಿ ಒನ್ ಹ್ಯಾಸ್ ಟ್ರೈಡ್. ನಾವು ನೋಡ್ರಿ ಎಕ್ಸ್ಪ್ಲನೇಷನ್ ಆಮೇಲೆ ಹೇಳ್ತೀನಿ ನಾನು. ಸೆಂಟಿಮೀಟರ್ ಉದ್ದದ ಮತ್ತು ಇದು ಸೆಂಟಿಮೀಟರ್ ಘನಾಕಾರ ಕರಗಿಸಿ ಒಂದು 4 ಸೆಂಟಿಮೀಟರ್ ಎಷ್ಟು ಘನಗಳು? 12, 8 and ಏನಿದೆ 8 cut by 4, 4 and 4 2s are 4 2s are 4 3s 3 2s are 6 6 2s are answer ಎಷ್ಟು ಈಸಿ ಇದೆ. now this easy this answer is. now your question ಸರ್ ಏನೇನ್ ಮಾಡಿರಿ ಇಲ್ಲಿ ನೋಡ್ರಿ, ಸಿಂಪಲ್ ಕ್ವಶನ್ ಇದೆ. ಒಂದು ಆಬ್ಜೆಕ್ಟ್ ರಿಂದ ಬೇರೆ ಆಬ್ಜೆಕ್ಟ್ ಯಾವಾಗೂ ತಯಾರು ಮಾಡತ್ರಿ. ನಂಬರ್ ಆಫ್ ಆಬ್ಜೆಕ್ಟ್ಸ್ ಸ್ಕ್ವೇರ್ ಮೆನ್ಸುರೇಷನ್ ಚಾಪ್ಟರ್. ಒಂದು ಆಬ್ಜೆಕ್ಟ್ ದೊಡ್ಡ ಆಬ್ಜೆಕ್ಟ್ ಇದೆ, ಓಕೆ, ದೊಡ್ಡ ಮೆಟಲ್ ಇದೆ, ಆ ಮೆಲ್ಟ್ ಮಾಡಬೇಕು ಅಂಡ್ ಡಿಫರೆಂಟ್ ಆಬ್ಜೆಕ್ಟ್ ತಯಾರು ಮಾಡಬೇಕು. ಏನಿಲ್ಲ, ಬಯಾಟ್ ಮಾಡ್ರಿ. ಓಕೆ, ಸಿಂಪಲ್. ಒನ್ಸ್ ಅಗೇನ್ ಐ ವಿಲ್ ಟೆಲ್ ಯು ಹೌ ಟು ರಿಮೆಂಬರ್ ಮೈ ಡಿಯರ್ ಫ್ರೆಂಡ್ಸ್. whenever they are asking how many cubes, how many rods, how many spheres, ಎಷ್ಟು ಸ್ಪಿಯರ್ಸ್, ಎಷ್ಟು ಗೋಳ, ಎಷ್ಟು ಘನ, ಎಷ್ಟು ಈ ರಾಡ್ ತಯಾರಾಗಬಹುದು, ಒಂದು ಸಿಂಪಲ್ ಕಾನ್ಸೆಪ್ಟ್ ಬಯಾಟ್ ಮಾಡ್ರಿ. ರಿಮೆಂಬರ್, ನಂಬರ್ ಇಸ್ ಈಕ್ವಲ್ ಟು ಬಿಗ್ ಅಪಾನ್ ಸ್ಮಾಲ್. ನಿಮ್ದು ಕ್ವಶನ್ಸ್ ಇದು ಯಾವಾಗೂ ನೋಡ್ಲಿಲ್ಲ. ಓಕೆ, ಇದು ನಮ್ದು ಕಾನ್ಸೆಪ್ಟ್ ಇದೆ. ಬಿಗ್ ಅಂದ್ರೆ ಏನ್ರಿ? ದೊಡ್ಡ ಆಬ್ಜೆಕ್ಟ್ ದ ವಾಲ್ಯೂಮ್ ಡಿವೈಡೆಡ್ ಬೈ ಸಣ್ಣ ಆಬ್ಜೆಕ್ಟ್ ದ ವಾಲ್ಯೂಮ್. ವಾಲ್ಯೂಮ್ ಅಂದ್ರೆ ಘನಫಲ. ಘನಫಲ ಏನಿದೆ? ದೊಡ್ಡ ಆಕೃತಿಯ ನೋಡ್ರಿ 12 8 8. ಓಕೆ, ಸೊ ಫಾರ್ಮುಲಾ ಏನಿದೆ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಲೆಂತ್ 12, ಬ್ರೆಡ್ತ್ 8, ಹೈಟ್ ಎಷ್ಟು? 8 ಡಿವೈಡೆಡ್ ಬೈ ಸಣ್ಣ ಆಕೃತಿ ಏನಿದೆ? ಕ್ಯೂಬ್. ಕ್ಯೂಬ್ ಮೈ ಡಿಯರ್ ಫ್ರೆಂಡ್ಸ್, ಡೈಸ್ ನೀವು ಆಡ್ತೀರಿ, ಡೈಸ್. ಆ ಕ್ಯೂಬ್ ದ ವಾಲ್ಯೂಮ್ ಏನಿದೆ? ಎ ಕ್ಯೂಬ್. ಎ ಇಂಟು ಎ ಇಂಟು ಎ ಎಷ್ಟಿದೆ? ಸೈಜ್ 4. ಇದು 4 4 4 ಆಲ್ ದ ಸೈಡ್ಸ್ ಆರ್ ಸೇಮ್. 4 4 4. ಸಿಂಪ್ಲಿಫೈ ಮಾಡ್ರಿ. 4 3s are 4 2s are 4 2s are 3 2s are 6 6 2s are 12. 12 ನಮ್ದ. ಓಕೆ, ಅರ್ಥ ಆಗಿದೆ? ಎಸ್. ಇದಕ್ಕಿಂತ ಜಾಸ್ತಿ ಬೇಕು ಇನ್ಫಾರ್ಮೇಶನ್, ಮತ್ತೆ ಡೀಟೇಲ್ ಆಗಿ ಬೇಕು ಅಂದ್ರೆ ಬಯಾಟ್ ಮಾಡ್ರಿ. ದೊಡ್ಡ ಆಕೃತಿಯ ಫಾರ್ಮುಲಾ ಸರ್, ವಾಲ್ಯೂಮ್ ದೊಡ್ಡ ಆಕೃತಿಯ ಫಾರ್ಮುಲಾ ಡಿವೈಡೆಡ್ ಬೈ ಏನಿದೆ ಫಾರ್ಮುಲಾ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸಣ್ಣ ಆಕೃತಿಯ ಫಾರ್ಮುಲಾ ಸೈಡ್ ಇಂಟು ಸೈಡ್ ಇಂಟು ಸೈಡ್. ದೊಡ್ಡ ಆಕೃತಿ ಏನಿದೆ ಸರ್? ಕ್ಯೂಬಾಯ್ಡ್. ದೊಡ್ಡ ಆಕೃತಿ ಏನಿದೆ? ಕ್ಯೂಬಾಯ್ಡ್. ಅಂಡ್ ಸಣ್ಣ ಆಕೃತಿ ಏನಿದೆ? ನಮ್ದ ಕ್ಯೂಬ್. ಕ್ಯೂಬಾಯ್ಡ್ ರಿಂದ ಕ್ಯೂಬ್ ತಯಾರು ಮಾಡಬೇಕು. ನೋಡ್ರಿ, ಅಗೇನ್ NTPC CBT ಎಕ್ಸಾಮ್ 2021 ಸಿಮಿಲರ್ ಕ್ವಶನ್ ವರ್ ಆಸ್ಡ್. ಎಲ್ಲರೂ ಟ್ರೈ ಮಾಡ್ರಿ, ಕಮೆಂಟ್ ಮಾಡ್ರಿ ಏನಿದೆ ಆನ್ಸರ್. ಹೌ ಮೆನಿ ಕ್ಯೂಬ್ಸ್ ಆಫ್ ಸೈಡ್ 8 cm ಕ್ಯಾನ್ ಬಿ ಫಾರ್ಮ್ಡ್ ಬೈ ಮೆಲ್ಟಿಂಗ್ ಅ ಕ್ಯೂಬಾಯ್ಡ್ ಆಫ್ ಲೆಂತ್ 24 cm, ಬ್ರೆಡ್ತ್ 16 and height 16 cm. ರೈಲ್ವೇಸ್ ಎಕ್ಸಾಮ್ದಲ್ಲಿ ಬಹಳ ಸ್ಟೂಡೆಂಟ್ಸ್ ಕಮೆಂಟೆಡ್, ಸರ್ ರೈಲ್ವೆ ಸ್ಟೂಡೆಂಟ್ ಯಾಕೆ ವಿಡಿಯೋ ಇಲ್ಲ? ನೋಡ್ರಿ, ಇದು ಎಲ್ಲಾ ಕ್ವಶನ್ಸ್ SSC ನಿಮ್ಗೆ ಕೇಳ್ತಾರೆ, ನಿಮ್ದು ಕ್ವಶನ್ ಇವರಿಗೆ ಕೇಳ್ತಾರೆ. ಓಕೆ, ಟ್ರೈ ಮಾಡ್ರಿ. ಐ ಹೋಪ್ ಎವ್ರಿ ಒನ್ ಹ್ಯಾಸ್ ಡನ್ ಇಟ್. ಎಲ್ಲ ಮಾಡಿರ್ಬೋದು. ಎಸ್, ನೋಡ್ರಿ 24 ಉದ್ದಿದೆ, 16 ಅಗಲ ಮತ್ತು 16 ಎಷ್ಟಿದೆ? ಇದು 8 ಸೆಂಟಿಮೀಟರ್ ಬದಿಗೆ ಎಷ್ಟು ಘನ? ಘನ ಅಂದ್ರೆ ಎಲ್ಲಾ ಸೈಡ್ ಸೇಮ್. ಎಷ್ಟ್ರಿ? 8 8 and 8. Cube means all the sides are same. How much, my dear friends? 8 8 and 8. 8 2s are 8 2s are 8 3s are 3 2s are 6 6 2s are. Answer option number. That's our answer. ಯಾವುದೇ ಆಕೃತಿಯ ಮೆಲ್ಟಿಂಗ್ ಮಾಡಿ ಬೇರೆ ಆಕೃತಿಯ ಕ್ವಶನ್ ಇದೆ, ಡೋಂಟ್ ಸ್ಕಿಪ್, ಟ್ರೈ ಮಾಡಿ. ಯಾವ ಎಕ್ಸಾಮ್ ಇದು? CRPF ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಎಕ್ಸಾಮ್ ಸ್ಟೂಡೆಂಟ್ 2023 ಕ್ವಶನ್. How many sphere of radius 5 can be made by melting a bigger sphere of diameter? Diameter ಕೊಟ್ಟಾರ ಮೈ ಡಿಯರ್ ಫ್ರೆಂಡ್ಸ್. ತ್ರಿಜ್ಯ ಅಂದ್ರೆ ಅರ್ಧ. ಈ ತ್ರಿಜ್ಯ ಅಂದ್ರೆ ಏನ? ಡಯಾಮೀಟರ್ 50, ತ್ರಿಜ್ಯ 25. ಸೊ ರೇಡಿಯಸ್ ಇಸ್ 25, ಹಾಫ್ ಮಾಡಬೇಕು. ಸೊ ಪ್ರಶ್ನೆ ಏನಿದೆ ನೋಡ್ರಿ, ದೊಡ್ಡ ಬಾಲ್ ಇದೆ, ಆ ಬಾಲ್ಗೆ ಮೆಲ್ಟ್ ಮಾಡಬೇಕು. ಸಣ್ಣ 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 ಏನ್ರಿ
ಗೋಳ ತಯಾರು ಮಾಡಬೇಕು. ಎಷ್ಟು? ಈಗ ಗೋಳದ ಫಾರ್ಮುಲಾ ಇದನ್ನೇನು ಇದು ಗೊತ್ತಿದೆ, 4/3 ಪೈ ಆರ್ ಕ್ಯೂಬ್. ವಾಲ್ಯೂಮ್ ಏನಿದೆ 4/3 ಪೈ ಆರ್ ಕ್ಯೂಬ್. 4/3 ಪೈ ಆರ್ ಕ್ಯೂಬ್. ಇದು 4/3 ಕ್ಯಾನ್ಸಲ್, ಪೈ ಮತ್ತು ಪೈ ಕ್ಯಾನ್ಸಲ್, ಓನ್ಲಿ ರಿಮೇನ್ಸ್ ಆರ್ ಕ್ಯೂಬ್ ಡಿವೈಡೆಡ್ ಬೈ ಆರ್ ಕ್ಯೂಬ್. ಸೊ ಏನ್ ಮಾಡಬೇಕು, ದೊಡ್ಡ ಡಿವೈಡೆಡ್ ಬೈ ಸಣ್ಣ. ಸೊ ಬೋತ್ ಆರ್ ಸೇಮ್. ನೋಡ್ರಿ, ಈ ಆಕೃತಿ ಸೇಮ್ ಇದೆ, ಫಾರ್ಮುಲಾ ಬರೋದ ಅವಶ್ಯಕತೆ ಇಲ್ಲ. ರಿಮೆಂಬರ್, ಆರ್ ಕ್ಯೂಬ್ ಡಿವೈಡೆಡ್ ಬೈ ಆರ್ ಕ್ಯೂಬ್. ದೊಡ್ಡ ಆಕೃತಿಯ ರೇಡಿಯಸ್ 5, ದೊಡ್ಡ ಆಕೃತಿ 5 ಇದೆ. ಹೌ ಮೆನಿ ಸ್ಫಿಯರ್? ಇಲ್ಲ, ದೊಡ್ಡ ಆಕೃತಿ ಇದು ಐತಿ, 25 ಇದೆ. ಎಸ್, 25 ಇದೆ. ಈ ಆಕೃತಿಯ ರೇಡಿಯಸ್ ಎಷ್ಟಿದೆ? 25. ಇದು ಆಕೃತಿಯ 5 ಇದೆ. ಕರೆಕ್ಟ್ನಾ? ಸೊ 25 and 25 ಡಿವೈಡೆಡ್ ಬೈ ಸಣ್ಣ ಆಕೃತಿಯ ರೇಡಿಯಸ್ 5 and ಡಿವೈಡ್ ಮಾಡ್ರಿ. 5 5 5 5s are 25, 25 5s are 125. 5 ಸಂಖ್ಯೆಯ ಕ್ಯೂಬ್. ಇದಕ್ಕಿಂತ ಡೆಪ್ತ್ ದಲ್ಲಿ ಬೇಕು ಸರ್, ಇದು ಇನ್ಫಾರ್ಮೇಶನ್ ಮತ್ತೆ ಡೆಪ್ತ್ ದಲ್ಲಿ ಬೇಕು ನಿಮ್ಗೂ. ಓಕೆ, ಸೊ ಏನ್ರಿ ಸರ್, ಫಾರ್ಮುಲಾ ಬೈ ಹ್ಯಾಟ್ ಮಾಡಿ. ಏನಿದೆ ಫಾರ್ಮುಲಾ? ವಾಲ್ಯೂಮ್ ಫಾರ್ಮುಲಾ 4/3 ಪೈ ಆರ್. ಈಗ ನಿಮ್ದೆ ಕ್ವಶನ್, 4/3 ಪೈ ಯಾಕೆ ಯೂಸ್ ಮಾಡಿಲ್ಲ? ವೈ ಡಿಡಂಟ್ ಯು ಯೂಸ್ ದಿ 4/3? ಯಾಕಂದ್ರೆ ವಾಲ್ಯೂಮ್ ಡಿವೈಡೆಡ್ ಬೈ ವಾಲ್ಯೂಮ್, ದೊಡ್ಡ ಆಕೃತಿ ಡಿವೈಡ್ ಬೈ ಸಣ್ಣ ಆಕೃತಿ. ದೊಡ್ಡ ಆಕೃತಿ ಫಾರ್ಮುಲಾ ಅದೇ ಐತಿ, ಸಣ್ಣ ಆಕೃತಿಯ ಫಾರ್ಮುಲಾ ಅದೇ ಐತಿ, 4/3 ಪೈ ಆರ್ ಕ್ಯೂಬ್. ಏನ್ರಿ, 4/3 ಕ್ಯಾನ್ಸಲ್, 4/3 ಕ್ಯಾನ್ಸಲ್, ಪೈ ಕ್ಯಾನ್ಸಲ್, ಆರ್ ಕ್ಯೂಬ್. ಇದು ಕ್ಯಾನ್ಸಲ್ ಆಗಂಗಿಲ್ಲ. ಯಾಕ? ಇದು ರೇಡಿಯಸ್ 25, ಈ ರೇಡಿಯಸ್ 5. ಅದಕ್ಕಾಗಿ ರಿಮೆಂಬರ್. ಬಟ್ ಏನ್ರಿ, ಬಿ ಕೇರ್ಫುಲ್. ಯಾಕೆ ಕೇರ್ಫುಲ್? ಹಿಂಗ್ ಡೈರೆಕ್ಟ್ಲಿ ಮಾಡಬೇಡ. ಕಾನ್ಸೆಪ್ಟು ಬೇಕು, ಶಾರ್ಟ್ ಕಟ್ ಗೊತ್ತಿರಬೇಕು. ಯಾಕಂದ್ರೆ ಮುಂದಿನ ಕ್ವಶನ್ CRPF ಕಾನ್ಸ್ಟೇಬಲ್ ಪೇಪರ್ ಇದು ಸೇಮ್ ಇದೆ. ಇಲ್ಲ, SSC MTS ಪೇಪರ್ ನೋಡ್ರಿ, ಈ ಆಕೃತಿಯಲ್ಲಿ ಸಮಥಿಂಗ್ ಡಿಫರೆಂಟ್ ಇದೆ. ವಾಟ್ ಈಸ್ ಡಿಫರೆಂಟ್ ಮೈ ಡಿಯರ್ ಫ್ರೆಂಡ್ಸ್? ಹೌ ಮೆನಿ spherical balls of 6 can be made by melting a hemisphere of radius 24 cm? ಈ ಆಕೃತಿಯಲ್ಲಿ ಒಂದು ಹೆಮಿಸ್ಫಿಯರ್ ಅರ್ಧಗೋಳ ಮೆಲ್ಟ್ ಮಾಡಿ ಗೋಳ ತಯಾರು ಮಾಡಬೇಕು. ದೊಡ್ಡ ಅರ್ಧಗೋಳಿದೆ. ಓಕೆ, ಲೆಟ್ಸ್ ಸಿ ದಿಸ್ ಕ್ವಶನ್. ದೊಡ್ಡ ಅರ್ಧಗೋಳಿದೆ ನಿಮ್ಮ ಕಡೆ, ಇದು ಮೆಲ್ಟ್ ಮಾಡಬೇಕು, ಸಣ್ಣ 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 ಬಾಲ್ಸ್ ತಯಾರು ಮಾಡಬೇಕು. ವಿ ಹ್ಯಾವ್ ಟು ಕ್ರಿಯೇಟ್. ಎಷ್ಟು ಪೀಸಸ್ ತಯಾರಾಗುತ್ತೆ? ಫಾರ್ಮುಲಾ ಎಲ್ಲರಿಗೆ ಗೊತ್ತಿದೆ ಮೈ ಡಿಯರ್ ಫ್ರೆಂಡ್ಸ್. ನಂಬರ್ ಅಂದ್ರೆ ದೊಡ್ಡ ಡಿವೈಡೆಡ್ ಬೈ ಸಣ್ಣ. ದೊಡ್ಡ ಆಕೃತಿಯ ವಾಲ್ಯೂಮ್ ಡಿವೈಡೆಡ್ ಬೈ ಸಣ್ಣ ಆಕೃತಿಯ ವಾಲ್ಯೂಮ್, ಸ್ಮಾಲ್ ಆಕೃತಿಯ ವಾಲ್ಯೂಮ್. ವಾಲ್ಯೂಮ್ ಫಾರ್ಮುಲಾ, ಈ ಹೆಮಿಸ್ಫಿಯರ್ ಅಂದ್ರೆ ಅರ್ಧಗೋಳ, ಫಾರ್ಮುಲಾ ಇದೆ 2/3 ಪೈ ಆರ್ ಕ್ಯೂಬ್. ಮತ್ತು ಗೋಳದ ಈಗ ನೋಡಿರಿ ನೀವು ಫಾರ್ಮುಲಾ, ವಾಲ್ಯೂಮ್ ಫಾರ್ಮುಲಾ 4/3 ಪೈ ಆರ್ ಕ್ಯೂಬ್. ಸಿಮಿಲರ್ ಕ್ವಶನ್ SSC GD 2024 ಮತ್ತು 25 ಕೇಳಾರ ನೋಡ್ರಿ. ಹೆಮಿಸ್ಫಿಯರ್ ಕ್ವಶನ್ 3 ಇಂದ 3 ಕ್ಯಾನ್ಸಲ್, 4 ಇದು ಕ್ಯಾನ್ಸಲ್, ಪೈ ಕ್ಯಾನ್ಸಲ್, 2 ಇಂದ ಇದು 4 ಕ್ಯಾನ್ಸಲ್. ಕರೆಕ್ಟ್? 2 ಒಂದ್ಲಿ, 2 2ಲಿ. ಸೊ 1/2 ಇಲ್ಲಿದೆ. ಸೊ ಲೆಟ್ಸ್ ರೈಟ್ 1/2. ಕಲರ್ ಚೇಂಜ್ ಮಾಡೋಣ. ಎಲ್ಲಿದೆ ಕಲರ್? ಬ್ಲ್ಯಾಕ್ ಕಲರ್. 1/2 ಆರ್ ಕ್ಯೂಬ್. ತ್ರಿಜ್ಯೆ ಇದು ದೊಡ್ಡ, ಈ ಅರ್ಧಗೋಳದ ತ್ರಿಜ್ಯೆ ಎಷ್ಟಿದೆ? ಅರ್ಧಗೋಳದ 24 ಇದೆ. 24 ಇದೆ. ರೇಡಿಯಸ್ ಎಷ್ಟಿದೆ? 20. ಸೊ ಇಲ್ಲಿ ಬರೀರಿ 24 24 24 3 ಸಲ 24 24 24 ಡಿವೈಡೆಡ್ ಬೈ ಸಣ್ಣ ಆಕೃತಿಯ ನೋಡ್ರಿ, ಸಣ್ಣ ಆಕೃತಿಯ 6 ಸೆಂಟಿಮೀಟರ್. ರೇಡಿಯಸ್ ಎಷ್ಟಿದೆ? ರೇಡಿಯಸ್ ಮೈ ಡಿಯರ್ ಫ್ರೆಂಡ್ 6 ಸೆಂಟಿಮೀಟರ್. 6 ಕ್ಯೂಬ್, 6 6 6 6 4 6 4 6 4 1 ಮಾರ್ಕ್ ಇಂಪಾರ್ಟೆಂಟ್ ಇದೆ SSC GDಗೆ. ಬಹಳ ಸ್ಟೂಡೆಂಟ್ ಬೇಡ, ಇದು ಬೇಡ ಅಂದ್ರೆ ನೋಡ್ರಿ, ಬರೀ 25,000 ವೇಕೆನ್ಸಿ ಇದೆ. ಓಕೆ, ಮಾಡಲೇಬೇಕು. 2 ಒಂದ್ಲಿ, 2 2ಲಿ, 2 4 8 8 4 ಬಟ್ 8 4 ಎಷ್ಟು? 32 ನಮ್ದು ಆಪ್ಷನ್ ನಂಬರ್ ಎ. ಬಹಳ ಸ್ಟೂಡೆಂಟ್ಸ್ ನೀವು ಬಹಳ ವಿಡಿಯೋಸ್ದಲ್ಲಿ ನಿಮಗೂ ಏನ್ರಿ ಮೆನ್ಸುರೇಷನ್ ಚಾಪ್ಟರ್ದಲ್ಲಿ ಎಲ್ಲ ಫಾರ್ಮುಲಾಸ್ ಬಹಟ್ ಮಾಡಿ ಹೋಗ್ರಿ. ಬಟ್ ಅಗೇನ್ ಐ ಸಿ ಮೆನಿ ಸ್ಟೂಡೆಂಟ್ಸ್ ಸ್ಕಿಪ್ ದಿಸ್ ಚಾಪ್ಟರ್. ಯಾಕ್ರಿ? ಬೇಡ, ಇದರಲ್ಲಿ ಫಾರ್ಮುಲಾಸ್ ಬಹಳ ಇದೆ. ನೋಡ್ರಿ, ಜಾಬ್ ಸಿಗೋದು ಎಲ್ಲ ಈಸಿ ಇಲ್ಲ,
ಹಾರ್ಡ್ ವರ್ಕ್ ಮಾಡಬೇಕು. ಮೂವತ್ಸ್ ಫಾರ್ಮುಲಾ ಅಂದ್ರೆ ನೀವು ದಿನಕ್ಕೆ ಮಾಡಿರಿ ಅಂದ್ರೆ ನಿಮ್ಗೆ 3-4 ದಿನದಲ್ಲಿ ಎಲ್ಲ ಬಯಾಟ್ ಆಗುತ್ತೆ. ದಿನಕ್ಕೆ 20 ಸಲ ಬರೀರಿ. ಯು ಪಿ ಬಿಹಾರಿ ಸ್ಟೂಡೆಂಟ್ಸ್ ನೋಡ್ರಿ, ಯು ಪಿ ಬಿಹಾರಿ ರಾಜಸ್ಥಾನಿ ಸ್ಟೂಡೆಂಟ್ಸ್ ಒಂದ್ ರಾತ್ರಿದಲ್ಲಿ 30 ಅಂದ್ರೆ 30 ಫಾರ್ಮುಲಾ ತಯಾರು ಮಾಡ್ತಾರೆ. ರಾತ್ರಿ ಫಾರ್ಮುಲಾ ಬಯಾಟ್ ಆಗೋ ಮಟ್ಟ ಸ್ಕಿಪ್ ಮಾಡಂಗಿಲ್ಲ. ಲರ್ನ್ ಫ್ರಮ್ ದೆಮ್, ದಟ್ ಈಸ್ ದ ಹಾರ್ಡ್ ವರ್ಕ್. ಓಕೆ, ಮುಂದಿನ ನೋಡೋಣ ಏನಿದೆ. CPSP ಕ್ವಶನ್ ಇದೆ, ಪ್ರಾಫಿಟ್ ಮತ್ತು ಲಾಸ್ ಕ್ವಶನ್ ಇದೆ. ಎಲ್ಲರೂ ಟ್ರೈ ಮಾಡ್ರಿ. ಆಲ್ರೆಡಿ ಬಹಳ ವಿಡಿಯೋಸ್ ಅಲ್ಲಿ ಏನಿದೆ ಕಾನ್ಸೆಪ್ಟ್ ನಿಮ್ಗೆ. ಪಾಸ್ ಮಾಡ್ರಿ ವಿಡಿಯೋ ಅಂಡ್ ಟ್ರೈ ಮಾಡ್ರಿ. ಡೈರೆಕ್ಟ್ ಡೋಂಟ್ ಸಿ ದ ಸೊಲ್ಯೂಷನ್. ಇಫ್ ಯು ಹ್ಯಾವ್ ಆಲ್ರೆಡಿ ಟ್ರೈ ಮಾಡಿರಿ, ಬಹಳ ಸಲ ಪ್ರಾಕ್ಟೀಸ್ ಮಾಡಿರಿ, ಪಾಸ್ ಮಾಡ್ರಿ, ಕಂಪಲ್ಸರಿ ಟ್ರೈ ಮಾಡ್ರಿ. ಆಮೇಲೆ ಇಲ್ಲಿ ತಪ್ಪಾಗಿದೆ ಅಂದ್ರೆ ಪ್ರಾಬ್ಲಮ್ ಇಲ್ಲ, ಟ್ರೈ ಇಟ್. ಆಮೇಲೆ ನನ್ನ ಸೊಲ್ಯೂಷನ್ ಜೊತೆ ನಿಂದಿಸ್. ಏನಿದೆ, ಕಾಸ್ಟ್ ಪ್ರೈಸ್ ಆಫ್ 21 ಆರ್ಟಿಕಲ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಆಫ್ 15 ಆರ್ಟಿಕಲ್ಸ್ ಮೈ ಡಿಯರ್ ಫ್ರೆಂಡ್. CP of 21 articles is equal to SP of 15 articles. ಈ ಸಂಖ್ಯೆ ಎರಡು ಸಂಖ್ಯೆಯಲ್ಲಿ ಇದು ಯಾವ ಕಾಮನ್? 3 ಮಗ್ಗಿ ಇದೆ. 3 7 3 7 and 3 5. ಅದಾದ ನಂತರ CP ಅಂಡ್ SP ರೇಷಿಯೋ ನೀವು ಫೈಂಡ್ ಮಾಡಬೇಕು. CP ರೇಷಿಯೋ SP. CP ಜೊತೆ ಏನಿದೆ SP ಗೆ ಕೊಡ್ರಿ, SP ಜೊತೆ ಏನಿದೆ CP ಗೆ. ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದೆ ಅಂದ್ರೆ ಪ್ರಾಫಿಟ್. ನೋಡ್ರಿ, ಸೆಲ್ಲಿಂಗ್ ಪ್ರೈಸ್ ಇಸ್ ಮೋರ್ ಅಂದ್ರೆ ಲಾಭ, ಪ್ರಾಫಿಟ್. ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ P ಅಪಾನ್ CP ಇಂಟು 100. ಲಾಭದ ಶೇಕಡ ಫಾರ್ಮುಲಾ ಏನಿದೆ? ಪ್ರಾಫಿಟ್ ಡಿವೈಡೆಡ್ ಬೈ CP ಇಂಟು 100. ಲಾಭ ಡಿವೈಡೆಡ್ ಬೈ ಅಸಲು ಬೆಲೆ ಇಂಟು 100. ಈಗ ಲಾಭ ಎಷ್ಟಾಗಿದೆ ನಮ್ದು? 2 ರೂಪಾಯಿ ಜಾಸ್ತಿ ಆಗಿದೆ, ಇದು ಲಾಭ ಇದೆ. ಡಿವೈಡೆಡ್ ಬೈ CP ವ್ಯಾಲ್ಯೂ ಎಷ್ಟ್ರಿ ಸರ್? 5 ಇಂಟು ಏನ್ರಿ 100. 2/5 1/5 20, 2/5 40. ಓಕೆ, ಗೊತ್ತಿಲ್ಲ ಅಂದ್ರೆ ಹಿಂಗ್ ಮಾಡ್ರಿ. 5 1s 5, 5 20s 100, 22 40%. 40 ನಮ್ದು ಆನ್ಸರ್ 40%. 40% ಗೇನ್ ಆಗಿದೆ ಅಂದ್ರೆ ಲಾಭ. ಇದು ನಮ್ದು ಆನ್ಸರ್. ಥಿಂಗ್ಸ್. ಮುಂದಿನ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ ಎಲ್ಲರೂ. ಟ್ರಾನ್ಸ್ಲೇಷನ್ ಸರಿಯಾಗಿದೆ? ಕರೆಕ್ಟ್ ಇದೆನಾ? ಟ್ರಾನ್ಸ್ಲೇಷನ್ ಸರಿ ಇದೆ? ನೋಡ್ರಿ, ದಿಸ್ ಇಸ್ ಬೋಟ್ ಅಂಡ್ ಸ್ಟ್ರೀಮ್ ಕ್ವಶನ್ ಮೈ ಡಿಯರ್ ಫ್ರೆಂಡ್ಸ್. ಏನಿದೆ ಇಷ್ಟು ಈಸಿ ಕ್ವಶನ್. ದಿಸ್ ಇಸ್ ಅಗೇನ್ ಸ್ಪೀಡ್ ಆಫ್ ದ ಬೋಟ್ ಅಪ್ ಸ್ಟ್ರೀಮ್ ಅಂಡ್ ಸ್ಪೀಡ್ ಆಫ್ ಬೋಟ್ ಡೌನ್ ಸ್ಟ್ರೀಮ್. ಮೇಲ್ ಹೋಗುದ ಸಲ ಸ್ಪೀಡ್ ಎಷ್ಟಿದೆ? 7 ಕಿಲೋಮೀಟರ್ ಪರ್ ಅವರ್. ಅಂಡ್ ವೈಲ್ ಕಮಿಂಗ್ ಡೌನ್ ದ ಸ್ಪೀಡ್ ಈಸ್ 13 ಕಿಲೋಮೀಟರ್ ಪರ್ ಅವರ್. ಬೋಟ್ ದ ಸ್ಪೀಡ್ ಇದೆ, ಆ ದೋಣಿಯ ಸ್ಪೀಡ್. ಓಕೆ, ಮೇಲ್ ಹೋಗುದ ಸಲ 7, ಕೆಳಗೆ ಬರೋದ ಸಲ 13 ಸ್ಪೀಡ್ ಇದೆ. ವಾಟ್ ಈಸ್ ಮೈ ಡಿಯರ್ ಕ್ವಶನ್? ಬೋಟ್ ಸ್ಪೀಡ್ ಅಂಡ್ ಆ ನೀರಿಂದ ವೇಗ. ಆ ಬೋಟ್ ಸ್ಪೀಡ್ ಅಂಡ್ ನೀರಿಂದ ವೇಗ ಎಷ್ಟಿದೆ? ಇಂಥ ಈಸಿ ಕ್ವಶನ್. ಬೋಟ್ ಸ್ಪೀಡ್ ಅಂದ್ರೆ ಈ ಎರಡು ಸ್ಪೀಡ್ ನೀವು ಪ್ಲಸ್ ಮಾಡಬೇಕು. ಓಕೆ, ಬೈ ಹ್ಯಾಟ್ ಮಾಡ್ರಿ. ಇದು ಅಪ್ ಸ್ಟ್ರೀಮ್, ಇದು ಡೌನ್ ಸ್ಟ್ರೀಮ್, ಎರಡು ಪ್ಲಸ್ ಮಾಡ್ರಿ. ಓಕೆ, 13 ಪ್ಲಸ್ 7 ಅಂಡ್ ಡಿವೈಡೆಡ್ ಬೈ 2 ಬಾಟ್. 13 ಪ್ಲಸ್ 7 ಮೈ ಡಿಯರ್ ಫ್ರೆಂಡ್ಸ್ 20. 20 ಡಿವೈಡೆಡ್ ಬೈ 2 ಬರೀರಿ. ಅಂಡ್ 20 ಡಿವೈಡೆಡ್ ಬೈ 2 ಎಷ್ಟ್ರಿ ಸರ್? 20 ಡಿವೈಡೆಡ್ ಬೈ 2 ಅಂದ್ರೆ ಇದು ಬೋಟ್ ಸ್ಪೀಡ್. 10 ಯಾವ ಆಪ್ಷನ್ ದಲ್ಲಿ ಇದೆ? ಆಪ್ಷನ್ ನಂಬರ್. ಸಪೋಸ್ ನೀರಿನ ವೇಗ ಬೇಕು, ವಾಟರ್ ಸ್ಪೀಡ್ ಬೇಕು, ಈ ಎರಡು ಸ್ಪೀಡ್ ಮೈನಸ್ ಮಾಡಬೇಕು. 13 ಮೈನಸ್ 7 ಅಪಾನ್ 2. ಸರ್ ಮೈ ಡಿಯರ್ ಫ್ರೆಂಡ್ಸ್ 6 ಅಪಾನ್ 2 ಅಂದ್ರೆ 3. ನೋಡ್ರಿ 3 ಆಮೇಲೆ 10. ಮೊದಲ ನಂಬರ್ ಆಪ್ಷನ್. ಓಕೆ, ಲೈಕ್ ದಿಸ್ ಕ್ವಶನ್ ಅಂದ್ರೆ ಮೇಲಿಂದ ಸ್ಪೀಡ್ ಮತ್ತು ತೆಳಗ್ ಬರೋದ ಸ್ಪೀಡ್ ಕೊಡಬೇಕು. ದೆನ್ ಯು ಕ್ಯಾನ್ ಡೂ ದಿಸ್. ಅಗೇನ್ ಗೋಯಿಂಗ್ ಟು ದ ನೆಕ್ಸ್ಟ್. ಈ ಕ್ವಶನ್ ಸ್ವಲ್ಪ ಬೇರೆ ಇದೆ, ಈಸಿ ಲೆವೆಲ್ ಅಗೇನ್ ಬಟ್ ಲಿಟಲ್ ಡಿಫರೆಂಟ್. ಏನಿದೆ ನೋಡ್ರಿ, upstream speed of the boat is 40 and speed of the boat in still water is 55. What is downstream speed of the boat? ನೀರಿನ ದಿಕ್ಕಿನಲ್ಲಿ ಬರುವುದ ಸಲ ಆ ಬೋಟ್ ದ ಸ್ಪೀಡ್ ಎಷ್ಟಾಗುತ್ತದೆ? ವಾಟ್ ವಿಲ್ ಬಿ ದ ಸ್ಪೀಡ್ ಆಫ್ ಬೋಟ್ ವೈಲ್ ಕಮಿಂಗ್ ಡೌನ್? ಲೆಟ್ಸ್ ಸಿ. ಮೇಲ್ ಹೋಗುವ ಸಲ ಸ್ಪೀಡ್ 40 ಕಿಲೋಮೀಟರ್ ಪ್ರತಿ ಗಂಟೆ. ದಿಸ್ ಇಸ್ ದ ಅಪ್ ಸ್ಟ್ರೀಮ್ ಸ್ಪೀಡ್. ಬೇಸಿಕ್ ಮೆಥಡ್ ಇಂದ ಹೇಳ್ತೇನೆ ಮತ್ತು ಬೇಸ್ ನಾರ್ಮಲ್ ಶಾರ್ಟ್ ಟ್ರಿಕ್ ನೋಡೋಣ. ಓಕೆ,
ಸ್ಥಿರ ನೀರಿನಲ್ಲಿ ವೇಗ ಅಂದ್ರೆ ಆ ಬೋಟದ ವೇಗ ಸ್ಥಿರ ನೀರಿನಲ್ಲಿ ಎಷ್ಟಿದೆ? 55. 55 ವೇಗ ಇದೆ. ಈಗ ವೇಗ ಯಾಕೆ ಕಡಿಮೆ ಆಗಿದೆ? ಮೇಲೆ ಹೋಗುದ ಸಲ ಯಾಕೆ ಕಡಿಮೆ ಆಗಿದೆ ವೇಗ? ಬೋಟ್ ಸ್ಪೀಡ್ ಎಷ್ಟಿದೆ? 55. ಇದು ಯಾಕೆ ಕಡಿಮೆ ಯಾಕಾಗಿದೆ? ಬೋಟದ ಸ್ಪೀಡ್ ಯಾಕೆ ಕಡಿಮೆ ಆಗಿದೆ? ಬೋಟ್ ಸ್ಪೀಡ್ ಯಾಕೆ ಕಡಿಮೆ ಆಗಿದೆ 40? ಯಾಕಂದ್ರೆ ನೀರು ಅಪೋಸ್ ಮಾಡ್ತಾರೆ. ಬಿಕಾಸ್ ವಾಟರ್ ಏನ್ ಮಾಡ್ತಾರೆ? ಅಪೋಸ್. ಅದಕ್ಕಾಗಿ 55 ಇಲ್ಲ ಸ್ಪೀಡ್. 55 ರಿಂದ 40 ಆಗಿದೆ. 15 ಕಡಿಮೆ ಆಗಿದೆ. ಕರೆಕ್ಟ್ ನಾ? ಎಷ್ಟು ಕಡಿಮೆ ಆಗಿದೆ? 15. ಸೊ 15 ಸ್ಪೀಡ್ ಯಾರ್ದು ಸ್ಪೀಡ್? ವಾಟರ್ ಸ್ಪೀಡ್. ಮೈ ಡಿಯರ್ ಫ್ರೆಂಡ್ಸ್, ದೇರ್ ಫೋರ್ ಆ ನೀರಿನ ವೇಗ ಏನಿದೆ? 15 ಇದೆ. 15 ಕಿಲೋಮೀಟರ್ ಪರ್. ಹಿಂಗ್ ವಿಚಾರ ಮಾಡ್ರಿ ಡೈರೆಕ್ಟ್. ಮೇಲ್ ಹೋಗುದು ಸಲ 40. ಎಷ್ಟು ಕಡಿಮೆ ಆಗಿದೆ? 15. ಯಾಕೆ 15 ಕಡಿಮೆ ಆಗಿದೆ? ಬಿಕಾಸ್ ವಾಟರ್ ಅಪೋಸ್ ಮಾಡರ್. ಅಂಡ್ ದಟ್ ಈಸ್ ದ ಸ್ಪೀಡ್ ಆಫ್ ವಾಟರ್ 50. ವಾಟರ್ ಸ್ಪೀಡ್. ಬೋಟ್ ಸ್ಪೀಡ್ ಗೊತ್ತಿದೆ ನಿಮ್ಗೂ? ಬೋಟ್ ಸ್ಪೀಡ್ ಗೊತ್ತಿದೆ ನಿಮ್ಗೂ? 55 ಇದೆ. Now when the boat is coming down, ಆ ಟೈಮ್ ಬೋಟ್ ಅಂಡ್ ವಾಟರ್ ಎರಡು ಪ್ಲಸ್ ಆಗುತ್ತೆ. ನಮ್ದ ಬೋಟ್ ಅಂಡ್ ವಾಟರ್ ಎರಡು ಪ್ಲಸ್ ಆಗುತ್ತೆ. ಬೋಟ್ ಪ್ಲಸ್ ವಾಟರ್. ಬೋಟ್ ಸ್ಪೀಡ್ 55, ವಾಟರ್ ಸ್ಪೀಡ್ 15, ದಟ್ ಈಸ್ 70 ಕಿಲೋಮೀಟರ್ ಪರ್. ಇದು ಬೇಡ ಸರ್ ಟೆಕ್ನಿಕಲಿ ಹೇಳ್ರಿ ಅಂದ್ರೆ ನೋಡ್ರಿ, ಈಗ ಅಪ್ ಸ್ಟ್ರೀಮ್ ದಲ್ಲಿ ನೋಡ್ರಿ, ನಾವು ದಿಸ್ ಇಸ್ 70 ಕಿಲೋಮೀಟರ್. ಆಪ್ಷನ್ ನಂಬರ್ ಬಿ. ಮೆಥಡ್ 2 ನೋಡೋಣ. ಅಪ್ ಸ್ಟ್ರೀಮ್ ಸ್ಪೀಡ್, ಅಪ್ ಸ್ಪೀಡ್ ಹಿಂಗ್ ಬೈಟ್ ಮಾಡ್ರಿ. ಅಪ್ ಸ್ಪೀಡ್, ಡೌನ್ ಸ್ಪೀಡ್. ಅಪ್ ಸ್ಪೀಡ್ ದಲ್ಲಿ ಏನಾಗುತ್ತೆ? ಬೋಟ್ ಅಂಡ್ ವಾಟರ್ ಮೈನಸ್ ಅಪ್ ಸ್ಪೀಡ್. ಅಪ್ ಸ್ಪೀಡ್ ಎಷ್ಟಿದೆ? 40. ಬೋಟ್ ಸ್ಪೀಡ್ ಎಷ್ಟಿದೆ? 55. ಸೊ ವಾಟರ್ ಸ್ಪೀಡ್ ಡಬ್ಲ್ಯೂ ಈ 55 ಮತ್ತು 40 ಮೈನಸ್ ಮಾಡ್ರಿ. ಸೊ ದೇರ್ ಫೋರ್ ನೀರಿನ ವೇಗ ಏನ್ರಿ? 55 ಮೈನಸ್ 40, 15 ಕಿಲೋಮೀಟರ್ ಪ್ರತಿ ಗಂಟೆ. ಇನ್ನೊಂದು ಫಾರ್ಮುಲಾ ಬೈ ಹಾರ್ಟ್ ಮಾಡ್ರಿ ಮೈ ಡಿಯರ್ ಫ್ರೆಂಡ್ಸ್. ವಾಟ್ ಈಸ್ ದಟ್ ಫಾರ್ಮುಲಾ? ಡೌನ್ ಸ್ಪೀಡ್. ಡೌನ್ ಸ್ಪೀಡ್. ಡೌನ್ ಸ್ಪೀಡ್ ಫಾರ್ಮುಲಾ ಬೋಟ್ ಪ್ಲಸ್ ವಾಟರ್. ಐ ಹ್ಯಾವ್ ರಿಟರ್ನ್ ಇಟ್ ಹಿಯರ್. ಬೋಟ್ ಪ್ಲಸ್ ವಾಟರ್. ಇದು ಫಾರ್ಮುಲಾ ಬೈ ಹಾರ್ಟ್ ಮಾಡಿ. ಈಗೇನ್ ಮಾಡಬೇಡ, ಈ ಬೋಟ್ ಮತ್ತು ವಾಟರ್ ಇಲ್ಲಿ ಪ್ಲಸ್ ಮಾಡ್ರಿ. ಬೋಟ್ ವೇಗ ಎಷ್ಟಿದೆ? 55. ವಾಟರ್ ಸ್ಪೀಡ್ ಇಲ್ಲಿ ಫೈಂಡ್ ಮಾಡಿರಿ ನೀವು 15. 55 ಪ್ಲಸ್ 15 ಎಷ್ಟ್ರಿ ಸರ್? 70 ಕಿಲೋಮೀಟರ್ ಪರ್. ಇದು ಬೇಸಿಕ್ ಮೆಥಡ್ ಆಗಿದೆ. ಅಂಡ್ ದಿಸ್ ಯು ಕ್ಯಾನ್ ಡೈರೆಕ್ಟ್ಲಿ ಥಿಂಕ್ ಇನ್ ದ ಮೈಂಡ್. ಇದು ಮೈಂಡ್ ದಲ್ಲಿ ವಿಚಾರ ಮಾಡ್ರಿ. ಡೈರೆಕ್ಟ್ಲಿ ಹಿಂಗೆ ಇಲ್ಲೇ ಕ್ವಶನ್ ನೋಡಿದ ನಂತರ ಆನ್ಸರ್ ಹೇಳ್ಬಹುದು. ಬಟ್ ಈಗ ಬಿಗಿನರ್ ಅಂದ್ರೆ ಹಿಂಗ್ ಮಾಡ್ರಿ. ಮುಂದಿನ ಕ್ವಶನ್. Now the question is very easy. ಏನಿದೆ? ಹೌದ್ರಿ ಕ್ವಶನ್ ಎಲ್ಲರೂ ಟ್ರೈ ಮಾಡ್ರಿ. A person walk at the speed of 4 km per hour for first 3 hours, then 6 km per hour for the next 2 hours. What is the total distance traveled by him? Distance formula ಈಗ ಎಲ್ಲರಿಗೆ ಗೊತ್ತಿದೆ. ಸ್ಪೀಡ್ ಇಂಟು ಟೈಮ್. ಸೊ ನೋಡ್ರಿ, ಸ್ಪೀಡ್ ಇಂಟು ಟೈಮಿಂಗ್. ಮೊದಲ ಸ್ಪೀಡ್ 4 ಅಂಡ್ ಟೈಮಿಂಗ್ ಎಷ್ಟು? 3. 4 3 12 ಕಿಲೋ. ಆಮೇಲೆ ನೆಕ್ಸ್ಟ್ 6 ಕಿಲೋಮೀಟರ್ ಸ್ಪೀಡ್ ಇದೆ ಅಂಡ್ ಟೈಮಿಂಗ್ ಇದೆ 2 hours. 6 2s are 12 kilometers. The total distance traveled by him is 12 plus 12. Total distance ಮೊದಲ 12, ಆಮೇಲೆ 12, 12 12 24 ಕಿಲೋಮೀಟರ್. ಇದು ನಮ್ದ ಟೋಟಲ್ ಡಿಸ್ಟೆನ್ಸ್. ಇನ್ನೊಂದು ಕ್ವಶನ್ ಎಕ್ಸಾಮ್ ದಲ್ಲಿ ಕೇಳ್ತಾರೆ. ವಾಟ್ ಈಸ್ ದಟ್ ಕ್ವಶನ್ ಮೈ ಡಿಯರ್ ಫ್ರೆಂಡ್ಸ್? ದೇ ಆರ್ ಸೆಕೆಂಡ್ ಕ್ವಶನ್. ಆ ಸರಾಸರಿ ವೇಗ ಏನಿದೆ? ವಾಟ್ ಈಸ್ ದ ಅವರೇಜ್ ಸ್ಪೀಡ್? ಈ ಸರಾಸರಿ ವೇಗಗೆ ಫಾರ್ಮುಲಾ ಬೈಹಾರ್ಟ್ ಮಾಡ್ರಿ. ಅವರೇಜ್ ಸ್ಪೀಡ್ ಫಾರ್ಮುಲಾ ಇದೆ ಟೋಟಲ್ ಡಿಸ್ಟೆನ್ಸ್ ಅಪಾನ್ ಟೋಟಲ್ ಟೈಮಿಂಗ್. ಟೋಟಲ್ ಡಿಸ್ಟೆನ್ಸ್ ಈಗ ನೀವು ಫೈಂಡ್ ಮಾಡಿರಿ ಆಲ್ರೆಡಿ. 24 12 12 24 ಕಿಲೋಮೀಟರ್. ಅಂಡ್ ಟೋಟಲ್ ಟೈಮಿಂಗ್ ಅಷ್ಟು ನೋಡ್ರಿ. ಮೊದಲ ಟೈಮಿಂಗ್ 3 ಗಂಟೆ, ಆಮೇಲೆ ನೆಕ್ಸ್ಟ್ 2 ಗಂಟೆ. 3 ಗಂಟೆ ಮತ್ತು 2 ಗಂಟೆ 5 ಗಂಟೆ ಆಗಿದೆ. 3 hours and 2 hours. Total is 5 hours. So 24 upon 5 ಮಾಡ್ರಿ. 5 1s are 5, 5 4s are 20. 4 ಉಳಿತು, ಪಾಯಿಂಟ್ ಕೊಡಬೇಕು 4ಗೆ 0. 5 8s are 40. 4.8 ಕಿಲೋಮೀಟರ್ ಪರ್ ಅವರ್. 4.8 ಕಿಲೋಮೀಟರ್ ಪರ್. ಈಗ ಈ ಪ್ರಶ್ನೆಗೆ ಆನ್ಸರ್ ಏನ್ರಿ? ನಮ್ದ ಟೋಟಲ್ ಡಿಸ್ಟೆನ್ಸ್ 24 ಕಿಲೋ. ಸಪೋಸ್ ದೇ ಆಸ್ಕ್ ಯು ದ ಕ್ವೆಶ್ಚನ್ ಸರಾಸರಿ ವೇಗ ಟೋಟಲ್ ಡಿಸ್ಟೆನ್ಸ್ ಅಪಾನ್ ಟೋಟಲ್ ಟೈಮಿಂಗ್. ಇದು ನಿಮ್ಗೂ ಗೊತ್ತಿರಬೇಕು. ರಿಮೆಂಬರ್ ದಿಸ್ ಥಿಂಗ್. ಮುಂದಿನ ಕ್ವೆಶ್ಚನ್, ನೆಕ್ಸ್ಟ್ ಕ್ವೆಶ್ಚನ್.
ಏನಿದೆ ನೋಡಿ, ಸೇಮ್ ಇದೆ. ಇದು ಯಾವ ಎಕ್ಸಾಮ್? ಇದು RRB NTPC. Find the greatest number that will divide, leaving the same remainder in. ಬಿಗ್ಗೆಸ್ಟ್ ನಂಬರ್, ಲಾರ್ಜೆಸ್ಟ್ ನಂಬರ್ ಅಂದ್ರೆ HCF. ಬಟ್ ಏನಿದೆ ಇದರಲ್ಲಿ? ಸಮಾನ ಶೇಷ. ಮೈ ಡಿಯರ್ ಫ್ರೆಂಡ್ಸ್, ಏನಿದೆ? ಸಮಾನ ಶೇಷ, ಒಂದೇ ಶೇಷ, ಒಂದೇ ಶೇಷ. ಸಮಾನ ಶೇಷ ಅಂದ್ರೆ ಟೆಕ್ನಿಕ್ ಏನ್ ಯೂಸ್ ಮಾಡ್ರಿ? ಎಲ್ಲಾ ಸಂಖ್ಯೆ ಮೈನಸ್ ಮಾಡ್ಬೇಕು. ಸಬ್ಟ್ರಾಕ್ಟ್ ದಿಸ್ ಅಂಡ್ ದಿಸ್ ನಂಬರ್. 97 minus 49. ಈ ಸಂಖ್ಯೆ ಮೈನಸ್ ಮಾಡ್ರಿ. 189 minus 97. ಆಮೇಲೆ ಈ ಎರಡೂ ಸಂಖ್ಯೆ ಇಂಟು ಮೈನಸ್ ಮಾಡ್ರಿ. 189 minus 40. ಮೈನಸ್ ಮಾಡಬೇಕು ಸ್ಟೆಪ್ 1. ಆಮೇಲೆ HCF ಎಷ್ಟಾಗಿದೆ? ಇದು 7 and 9 7 8. ಇದು ಎಷ್ಟು? 48. 9 minus 7 2. 18 minus 9. ಎರಡು ಸಂಖ್ಯೆ ಮೈನಸ್ 18 minus 1. ಸ್ಟೆಪ್ ನಂಬರ್ 2, ಫೈಂಡ್ ದ HCF ಆಫ್ ದೀಸ್ ನಂಬರ್. ಈ ಮೂರು ಸಂಖ್ಯೆ HCF ಫೈಂಡ್ ಮಾಡೋನು. HCF ಆಫ್ 92 and this 140, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಫೈಂಡ್ ಮಾಡ್ರಿ. ಯಾವ ಸಂಖ್ಯೆಯಿಂದ ಹೋಗುತ್ತೆ ಇದು ಎಲ್ಲ? ಆಪ್ಷನ್ ದಲ್ಲಿ ನೋಡೋಣ. ಆಪ್ಷನ್ ದಲ್ಲಿ ಏನೇನು ಕೊಟ್ಟಾರ? 5 ಕೊಟ್ಟಾರ, 4 ಕೊಟ್ಟಾರ, 7. 4ರಿಂದ ಹೋಗುತ್ತೇನಾ? 4ರಿಂದ 4 ಒಂದೇ, 4 ಎರಡ್ಲೆ, 4 ಎರಡ್ಲೆ, 4 ಮೂರ್ಲೆ, 4 ಮೂರ್ಲೆ, 4 ಐದಲೆ. ಆಮೇಲೆ ಕಾಮನ್ ಇಲ್ಲ, ಬರೀ 4. ಸ್ಟಾಪ್ ಮಾಡ್ರಿ ಇಲ್ಲಿ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟು? 4. ನಮ್ದು ಆನ್ಸರ್ ಆಪ್ಷನ್ ನಂಬರ್ ಬಿ. ಸಮಾನ ಶೇಷ ಇಲ್ಲ ಅಂದ್ರೆ ಒಂದೇ ಶೇಷ ಕೊಟ್ಟಾರ ಅಂದ್ರೆ ಸ್ಟೆಪ್ ನಂಬರ್ 1 ಮೈನಸ್ ಮಾಡ್ರಿ. ಎಲ್ಲ ಮೂರು ಸಂಖ್ಯೆ ಮೈನಸ್. ಎರಡನೇ ಸ್ಟೆಪ್ HCF. ಎರಡನೇ ಸ್ಟೆಪ್ HCF ಫೈಂಡ್ ಮಾಡ್ಬೇಕು. ಎಸ್, ಶೇಷ ಕೊಡ್ತಾರೆ. ಇನ್ನೊಂದು ಪ್ಯಾಟರ್ನ್ ಇದೆ. ದೇ ವಿಲ್ ಗಿವ್ ಯು ದ ರಿಮೈಂಡರ್. ರಿಮೈಂಡರ್ 2, ರಿಮೈಂಡರ್ 3, ರಿಮೈಂಡರ್ 5. ಆ ಕೇಸ್ದಲ್ಲಿ ಸ್ಟೆಪ್ ನಂಬರ್ 1, ಓಕೆ, ಆ ಸಂಖ್ಯೆಯಿಂದ ಏನೇನು ಎಷ್ಟೆಷ್ಟು ಕೊಟ್ಟಾರನ ಮೈನಸ್ ಮಾಡಬೇಕು. ಶೇಷ ಮೈನಸ್ ಮಾಡಬೇಕು. ಸ್ಟೆಪ್ ನಂಬರ್ 2 HCF ಫೈಂಡ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಸೇಮ್ ಇದೆ. ಇದು ಎಲ್ಲರೂ ನೀವು ಕಮೆಂಟ್ ಬಾಕ್ಸ್ ದಲ್ಲಿ ಹೇಳಬೇಕು. ವಾಟ್ ಈಸ್ ದ ಆನ್ಸರ್? ಎಲ್ಲರೂ ಕಮೆಂಟ್ ಬಾಕ್ಸ್ ದಲ್ಲಿ ಹೇಳ್ರಿ. ಏನ್ರಿ? HCF ಎಷ್ಟಿದೆ? ಒಂದೇ ಶೇಷ ಇರಬೇಕು, ಒಂದೇ ಶೇಷ ಇರಬೇಕು. HCF ಎಷ್ಟಿದೆ? ಟ್ರೈ ಮಾಡ್ರಿ. ಆಮೇಲೆ ಈಗ ನಾನು ಜಸ್ಟ್ ಏನ್ ಮಾಡ್ತೀನಿ, ನಾನು ಸೇಮ್ ಇದೆ. ಹೈಯೆಸ್ಟ್ ರೇಷಿಯೋ ಏನಿದೆ? ಬಾಯ್ಸ್ ಕೇಳ್ಯಾರ. 2025ರಲ್ಲಿ ಇದು ಕ್ವಶನ್ ಇದೆ SSC GD ದ. ವಿಚ್ ಇಸ್ ದ ಹೈಯೆಸ್ಟ್ ರೇಷಿಯೋ? ಈ ಎಲ್ಲ 4 ಆಪ್ಷನ್ಸ್ ಅಲ್ಲಿ ಹೈಯೆಸ್ಟ್ ರೇಷಿಯೋ ಯಾವಿದೆ? 15:19, 19/13 ಇದೆ, 12/19 ಇದೆ. ಕಮಾನ್, ನೀವು ಎಲ್ಲರೂ ಹೇಳ್ರಿ ಇಲ್ಲಿಂದ ಸ್ಟೂಡೆಂಟ್ಸ್. ನೀವು ಟ್ರೈ ಮಾಡ್ರಿ. 21/26. ವಿಚ್ ಇಸ್ ದ ಹೈಯೆಸ್ಟ್? ಈಗ ಎಲ್ಲರಿಗೆ ಗೊತ್ತಿದೆ. ಸ್ಮಾರ್ಟ್ ಅಪ್ರೋಚ್ ಯೂಸ್ ಮಾಡೋಣ. ಇಲ್ಲಿ 19 ಇದೆ, ಇಲ್ಲಿ ಆಪ್ಷನ್ ಬಿ ಇದೆ. ಹೆಂಗ್ ಮಾಡಿರಿ ನೀವು ಹೇಳ್ರಿ. ಏನ್ರಿ? ಸಿಂಪಲ್ ಕ್ವಶನ್ ಇದೆ ಇದು. ಇದು ಅವಶ್ಯಕತೆ ಇಲ್ಲ. ನೀವು ಸ್ಮಾರ್ಟ್ ವರ್ಕ್ ಯೂಸ್ ಮಾಡಿರಿ. ಮತ್ತೆ ನೋಡ್ರಿ, ಕವಿತಾ ಯೂಸ್ ಯೂಸಿಂಗ್ ಸ್ಮಾರ್ಟ್ ಅಪ್ರೋಚ್. ಅದು ಕ್ರಾಸ್ ಯಾಕೆ ಮಾಡ್ತೀರಿ? ಕವಿತಾ ಹಿಂಗ್ ವಿಚಾರ ಮಾಡ್ರಿ ನೋಡ್ರಿ, ಅದು ಕರೆಕ್ಟ್ ಇದೆ. ನೀವು ಹೇಳ್ರಿ. ಎಸ್, ವೆರಿ ಗುಡ್. ನೋಡ್ರಿ, ಕವಿತಾ ಇಸ್ ಟೆಲಿಂಗ್ ಮೇಲಿನ ಸಂಖ್ಯೆ ಕಡಿಮೆ ಅಂದ್ರೆ ಸಣ್ಣ. ನೋಡ್ರಿ, ಮೇಲಿನ ಸಂಖ್ಯೆ ಕಡಿಮೆ ಇದೆ, ಇದು ಸಣ್ಣ ಸಂಖ್ಯೆ ಇದೆ. ಮೇಲಿನ ಸಂಖ್ಯೆ ಜಾಸ್ತಿ ಅಂದ್ರೆ ಆನ್ಸರ್ ದೊಡ್ಡ ಬರುತ್ತೆ ನಮ್ದು. ಓಕೆ, ಮೇಲಿನ ಸಂಖ್ಯೆ ಏನಿದೆ? ಕಡಿಮೆ. ಇದು ತಪ್ಪಾಗಿದೆ. ನ್ಯೂಮರೇಟರ್ ಅಂಶದಲ್ಲಿ ಸಂಖ್ಯೆ ಕಡಿಮೆ ಇದೆ ಅಂದ್ರೆ ರೇಷಿಯೋ ಕಡಿಮೆ, ಇದು ಕಡಿಮೆ ಬರುತ್ತೆ. ಅಂಶ ಸಂಖ್ಯೆ ಕಡಿಮೆ ಇದೆ ಈ ಸಂಖ್ಯೆಯಿಂದ, ಇದು ಕಡಿಮೆ. ಅಂಶ ಸಂಖ್ಯೆ ಜಾಸ್ತಿ ಇದೆ, ನ್ಯೂಮರೇಟರ್ ಮೋರ್, ಆನ್ಸರ್ ದೊಡ್ಡ. ಇದೇ ನಮ್ದು ಆನ್ಸರ್. ಸಪೋಸ್ ಎಲ್ಲಾ ಟೈಮ್ ಹಿಂಗ ಕ್ವಶನ್ ಕೇಳಂಗಿಲ್ಲ. ಅನದರ್ ಕ್ವಶನ್ಸ್ ಇಸ್ ಆಸ್ ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಟೆಕ್ನಿಕ್, ಇಲ್ಲ ಅಂದ್ರೆ ಡೆಸಿಮಲ್ ಅಲ್ಲಿ ಆನ್ಸರ್ ತೆಗೀರಿ. ಈಗ ಕ್ವಶನ್ಗೆ ಅವಶ್ಯಕತೆ ಏನಿದೆ? 19/13 ಆಪ್ಷನ್ ನಂಬರ್ ಇದೆ ನಮ್ದು. ಮುಂದಿನ ಕ್ವಶನ್ ಏನಿದೆ? ಸಿಂಪಲ್ ಕ್ವಶನ್ ಇದೆ, ಬಹಳ ಈಸಿ ಕ್ವಶನ್. ಟ್ರೈ ಮಾಡ್ರಿ, ಕಮೆಂಟ್ ಮಾಡಿ. ನಾನು ಸಾಲ್ವ್ ಮಾಡಂಗಿಲ್ಲ. ಇದು ಬಹಳ ಈಸಿ ಕ್ವಶನ್ಸ್. ಬಹಳ ಸಲ ಏನಾಗುತ್ತೆ ನೋಡ್ರಿ, ಎಕ್ಸಾಮ್ನಲ್ಲಿ 20 ಕ್ವಶನ್ಸ್ ಇರ್ತದೆ. ನೀವು ಬಹಳ ಸಲ ಏನು ಮಾಡಕ್ ಹೋಗ್ತೀರಿ? ಅಗೇನ್ ದ ಹಿಂಟ್, ಇಂಪಾರ್ಟೆಂಟ್ ಟೆಕ್ನಿಕ್ ಟು ಆಲ್ ದ ಸ್ಟೂಡೆಂಟ್ಸ್. 1ರಿಂದ 20 ಕ್ವಶನ್ಸ್. ಫಸ್ಟ್ ಥಿಂಗ್ ಇನ್ ದ ಎಕ್ಸಾಮಿನೇಷನ್, ಮೋಸ್ಟ್ ಇಂಪಾರ್ಟೆಂಟ್, out of 20 questions, try 8 questions in the beginning.
ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿರಿ, ಚಲೋ ಪ್ರಾಕ್ಟೀಸ್ ಮಾಡಿರಿ, ನೋ ಪ್ರಾಬ್ಲಮ್. ನೀವು ಏನ್ ಮಾಡ್ರಿ, ಟ್ರೈ 10 ಕ್ವಶನ್ಸ್, 20ದಲ್ಲಿ 10 ಕ್ವಶನ್ಸ್ ಟ್ರೈ ಮಾಡ್ರಿ. ಓಕೆ, ಅಂಡ್ ರೀಚ್ ಟಿಲ್ 20 ಕ್ವಶನ್. ಕ್ವಶನ್ ನಂಬರ್ 1 ಇದ್ದ ಸಪೋಸ್ ನಿಮ್ ಕಡೆ ಎಕ್ಸಾಮ್ ದಲ್ಲಿ ಲಾಸ್ಟ್ 15 ನಿಮಿಷ ಅಷ್ಟಿದೆ ಮ್ಯಾಥ್ಸ್ಗೆ, ಏನ್ ಮಾಡ್ಬೇಕು, ಎಲ್ಲಾ ಕ್ವಶನ್ 1 2 3 4 ಸಾಲ್ವ್ ಮಾಡಿ ಬರ್ಬೇಡ. 1 ಕ್ವಶನ್ ಈಸ್ ಇದೆ ಸಾಲಿಡ್, 2ನೇ ಕ್ವಶನ್ ಸ್ವಲ್ಪ ಗೊತ್ತಿದ್ದೆ ಪಟ್ಲಿಂದ ಇದೆ, ಸ್ಕಿಪ್ ಸ್ಕಿಪ್ ಸ್ಕಿಪ್. 5th ಕ್ವಶನ್ ಈಸಿ, ಮಾಡ್ರಿ. ನೆಕ್ಸ್ಟ್ ಕ್ವಶನ್ ಸ್ಕಿಪ್ ಸ್ಕಿಪ್ ಸ್ಕಿಪ್. 9th ಕ್ವಶನ್ ಮಾಡ್ರಿ, ಸ್ಕಿಪ್ ಸ್ಕಿಪ್. 12ನೇ ಕ್ವಶನ್ ಮಾಡ್ರಿ, ಸ್ಕಿಪ್ ಸ್ಕಿಪ್. 15th ಕ್ವಶನ್ ಮಾಡ್ರಿ, ಸ್ಕಿಪ್ ಸ್ಕಿಪ್ ಸ್ಕಿಪ್. 19th ಕ್ವಶನ್ ಮಾಡ್ರಿ, ಮತ್ತೆ ಬರ್ರಿ ಬ್ಯಾಕ್. ಯಾವ ಬಿಟ್ಟಿರಿ, ಈಗ ಈಸಿ ಲೆವೆಲ್ ಆಗಿದೆ, ನಾವು ಮೀಡಿಯಂ ಲೆವೆಲ್, ಅದರಲ್ಲಿ ಸೇಮ್ ಟೆಕ್ನಿಕ್. ಅಂಡ್ ದೆನ್ ಯು ಗೋ ಫಾರ್ ದಿಸ್ ಇಂಪಾರ್ಟೆಂಟ್ ಸ್ಟ್ರಾಟಜಿ. ಯಾರ್ದು ಬಹಳ ಅಂದ್ರೆ ಬಹಳ ಬೆಸ್ಟ್ ಇದೆ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ, ಅವರಿಗೆ ಡೈರೆಕ್ಟ್ 1 2 3 4 5 6 ಮಾಡಲೇಬೇಕು ಕಂಪಲ್ಸರಿ. ಬಟ್ ಅಗೇನ್ ಮೆನಿ ಸ್ಟೂಡೆಂಟ್ಸ್ ಇದು ಟೆಕ್ನಿಕ್ ಯೂಸ್ ಮಾಡ್ರಿ. 10 ಕ್ವಶನ್, 20ದಲ್ಲಿ 10 ಕ್ವಶನ್ ನೋಡ್ರಿ. ಈಗ ವಿಡಿಯೋದಲ್ಲಿ ನಾನು ಇದು ಲಾಸ್ಟ್ ಕೇಕ್ ಕೊಟ್ಟೇನೆ, ಎಕ್ಸಾಮಿನರ್ 20ನೇ ಕ್ವಶನ್ ದಲ್ಲಿ ಇದು ಕೊಡಬಹುದು, ಎಷ್ಟು ಈಸಿ ಕ್ವಶನ್. ಕಮೆಂಟ್ ಮಾಡ್ರಿ ಏನಿದೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಇಂಪಾರ್ಟೆಂಟ್ SSCGD ದ ಪೇಪರ್ ಇದೆ, 2019 ಕ್ವಶನ್ ಮೈ ಡಿಯರ್ ಫ್ರೆಂಡ್ಸ್. ಓದ್ರಿ ಕ್ವಶನ್, ಪಾಸ್ ಮಾಡ್ರಿ ಅಂಡ್ ಟ್ರೈ ಇಟ್ ಯೋರ್ ಸೆಲ್ಫ್. ಪರ್ಸೆಂಟೇಜ್ ರೇಷಿಯೋ ಮತ್ತು ಪರ್ಸೆಂಟೇಜ್. I hope everyone has done. Simple question is there. Ratio of boys and girls ಕೊಟ್ಟಾರೆ 6 ratio boys ಮತ್ತು girls. Percentage increase in the number of boys and girls will be 20 and 10%. Increase ಮಾಡಬೇಕು, 20% increase ಮಾಡಬೇಕು, 120. ಓಕೆ, ಯಾಕ್ರಿ ಸ್ಟಾರ್ಟಿಂಗ್ ಯಾವಾಗೂ 100 ಇರಬೇಕು. ಸ್ಟಾರ್ಟಿಂಗ್ ಯಾವಾಗೂ 100%. 100 ಅಲ್ಲಿ 20 ಪ್ಲಸ್ 120% ಬೇಡ, 120 ಇಂಟು 6. ಈ ಗರ್ಲ್ಸ್ ಸಂಖ್ಯೆ ಏನ್ ಮಾಡ್ರಿ, ಗರ್ಲ್ಸ್ 20 ಗರ್ಲ್ಸ್ ಎಷ್ಟು 10%, ಗರ್ಲ್ಸ್ ಇದು 10% ಪ್ಲಸ್ ಮಾಡಿ 110 ಇಂಟು ರೇಷಿಯೋ ಹಚ್ಚ್ರಿ. ಈ 0 ಕ್ಯಾನ್ಸಲ್. ಆಮೇಲೆ ಏನಾಗುದಿಲ್ಲ, 12 6 ಎಷ್ಟು 72, ಆಮೇಲೆ 11 7 7. ಒಂದು ಆನ್ಸರ್ 7 ಆಪ್ಷನ್. ಇಂಪಾರ್ಟೆಂಟ್. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಇದೇ ಸೇಮ್ ಥಿಂಗ್ ಉಲ್ಟಾ ಕೇಳ್ತಾರೆ. ಬಾಯ್ಸ್ ಮತ್ತು ಗರ್ಲ್ಸ್ ಅನುಪಾತ ಗೊತ್ತಿಲ್ಲ, ಇದು 20% ಜಾಸ್ತಿ and this is increasing by 10%. The new ratio becomes 72 and 77. What is the old ratio? ಆ ಹಳೆ ಅನುಪಾತ ಎಷ್ಟಿತ್ತು, ಇದು ಕ್ವಶನ್ ಕೇಳ್ತಾರೆ. ಹೆಂಗ್ ಮಾಡಬೇಕು, ಸ್ಟಾರ್ಟಿಂಗ್ ನಂಬರ್ ಗೊತ್ತಿಲ್ಲ ಅಂದ್ರೆ x/y ಬರೀರಿ, ಆಮೇಲೆ ನೀವು ಪ್ಲಸ್ ಪ್ಲಸ್ ಮಾಡ್ರಿ. ನಿಮಗೂ ಹೇಳಿ ಎಲ್ಲಿ ಲಾಸ್ಟ್ ವಿಡಿಯೋಸ್ ಅಲ್ಲಿ ನೋಡ್ರಿ. ಓಕೆ, ಐ ಹ್ಯಾವ್ ಸಾಲ್ವ್ ದಟ್ ಟೈಮ್ ಆಫ್ ಕ್ವಶನ್ ವಿಚ್ ಇದು ಡೈಲಿ 7 AM ಕ್ಲಾಸ್ ಅಲ್ಲಿ ಅದು ಆ ವಿಡಿಯೋದಲ್ಲಿ ಐತಿ. ನೀವು ಲಾಸ್ಟ್ 2 ವಿಡಿಯೋಸ್ ಚೆಕ್ ಮಾಡ್ರಿ, ಈ ಕ್ಲಾಸ್ಗಿಂತ ಮೊದಲು 2 ವಿಡಿಯೋಸ್ ಅಲ್ಲಿ, ಅದರಲ್ಲಿ ಆ ಪ್ಯಾಟರ್ನ್ ಕ್ವಶನ್ ಇದೆ. ನೆಕ್ಸ್ಟ್ ಕ್ವಶನ್ ಈಸಿ ಕ್ವಶನ್. ಓಕೆ, ಕಮ್ ಆನ್, ಟ್ರೈ ಮಾಡ್ರಿ ಎಲ್ಲರೂ. Come on, 2 containers with equal capacity have milk and water in the ratio 3/4, 3/1. Both containers are emptied in the bigger container having the capacity to contain whole mixture. What is the ratio of milk and water in the bigger container? ಆ ದೊಡ್ಡ ಕಂಟೈನರ್ ದಲ್ಲಿ ಎಷ್ಟಾಗುತ್ತೆ? ಸೊ ಈ ಇಂತಹ ಪ್ರಶ್ನೆ ಹೆಂಗ್ ಮಾಡಬೇಕು ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್. ಮಿಲ್ಕ್ ಮತ್ತು ವಾಟರ್ ಇದೆ ಮೊದಲ ಕಂಟೈನರ್ ದಲ್ಲಿ 3/4 ಅಂಡ್ ಸೆಕೆಂಡ್ ಕಂಟೈನರ್ ದಲ್ಲಿ 3/4. ನಿಮ್ದು ಕ್ವಶನ್ ಇದೆ ಇರಬಹುದು, ಸರ್ ಯಾವ ಚಾಪ್ಟರ್ ಇದು ಕ್ವಶನ್? ಇದು ಮಿಕ್ಸ್ಚರ್ ಅಂಡ್ ಅಲಿಗೇಷನ್ ದಲ್ಲಿ ಮಿಕ್ಸ್ಚರ್ ಟಾಪಿಕ್, ಇದು ಮಿಕ್ಸ್ಚರ್ ಟಾಪಿಕ್ ಇದು. ಓಕೆ, ಮಿಲ್ಕ್ ವಾಟರ್ ಇದೆ, ಇವು ಎರಡು ಮಿಕ್ಸ್ ಮಾಡಬೇಕು, ಅದರಲ್ಲಿ ಮಿಲ್ಕ್ ವಾಟರ್ ಎಷ್ಟಾಗುತ್ತೆ ಹೆಂಗ್ ಮಾಡ್ರಿ ನೋಡ್ರಿ. ಟೋಟಲ್ ಕ್ವಾಂಟಿಟಿ ನೋಡಬೇಕು, 3 + 4 ಟೋಟಲ್ ಎಷ್ಟಿದೆ ಇಲ್ಲಿ, ಟೋಟಲ್ 7 ಇದೆ. 3 + 1 ಟೋಟಲ್ ಎಷ್ಟಿದೆ 4. ಎರಡು quantities same ಮಾಡಬೇಕು. ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡ್ಯೂ ದಿಸ್ ನಂಬರ್ಸ್ ಸೇಮ್. ಮ್ಯಾಥ್ಸ್ ದಲ್ಲಿ whenever you are making 2 numbers same ಏನ್ ಮಾಡಬೇಕು, 1 ಅಂದ್ರೆ LCM, 2ನೇ ಅಂದ್ರೆ ಈ ಸಂಖ್ಯೆಗೆ ಇಂಟು 4 ಮಾಡ್ರಿ, ಈ ಸಂಖ್ಯೆಗೆ ಇಂಟು 7 ಮಾಡ್ರಿ. ನೋಡ್ರಿ 7 4s are 28, 4 7s are 28. ಆ ಎರಡೂ ಸಂಖ್ಯೆ ಸೇಮ್ ಮಾಡಬೇಕು, ಬೋತ್ ದ ನಂಬರ್ ಸೇಮ್ ಮಾಡ್ರಿ. 28 ಈ ಕಡೆ ಇಂಟು ಮಾಡಿರಿ ಅಂದ್ರೆ ಈಗ ಈ ಕಡೆ ಇಂಟು ಮಾಡ್ರಿ, ಇಂಟು 4 ಇಂಟು 7. ಯಾಕೆ ಮಾಡಬೇಕು ಆಮೇಲೆ ಹೇಳ್ತೀನಿ ನಿಮ್ಗೆ. ನೋಡ್ರಿ 4 3s 4 4s 16, 7 3s 21, 7 1s 7 ಮಿಲ್ಕ್ ವಾಟರ್. ಈಗ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, 12 ಮತ್ತು 16 28, 21 + 7 28
ಅಂದ್ರೆ ಕ್ವಾಂಟಿಟಿ ನಮ್ದು ಸೇಮ್ ಆಗಿದೆ. ಯಾಕ್ರೆ ಸೇಮ್? ಬಿಕಾಸ್ ನೋಡ್ರಿ ಒಂದೇ ಸಾಮರ್ಥ್ಯದ ಅಂದ್ರೆ ಕೆಪಾಸಿಟಿ ಸೇಮ್ ಇದೆ, ಇಬ್ಬರದ ಕೆಪಾಸಿಟಿ ಸೇಮ್ ಇರಬೇಕು. ಈಗ ಡೈರೆಕ್ಟ್ಲಿ ಪ್ಲಸ್ ಮಾಡ್ರಿ, ಮಿಲ್ಕ್ ಪ್ಲಸ್ ಮಿಲ್ಕ್ ನಮ್ದು ಆನ್ಸರ್ 33. ವಾಟರ್ 16 ಪ್ಲಸ್ ವಾಟರ್ 7, ಮೊದಲದಲ್ಲಿ 16 ಇದೆ, ಎರಡನೇ ಇದರಲ್ಲಿ 7 ಇದೆ, 16 ಮತ್ತು 7 ಮೈ ಡಿಯರ್ ಫ್ರೆಂಡ್ಸ್ 23 ಆಪ್ಷನ್ ನಂಬರ್. ಮಿಲ್ಕ್ ವಾಟರ್ ಕೇಳಬಹುದು, ಆಸಿಡ್ ವಾಟರ್ ಕೇಳಬಹುದು. ಇದರಲ್ಲಿ ಎರಡು ವೆರೈಟಿ ಇರುತ್ತೆ. ದಿಸ್ ಇಸ್ ಒನ್ ಥಿಂಗ್. ಇನ್ನೊಂದು ಟೆಕ್ನಿಕ್ ಇದೆ, ಅದು ನೋಡೋಣ ಆಮೇಲೆ ಕ್ವೆಶ್ಚನ್ ವಿಲ್ ಫೈಂಡ್. ಓಕೆ, ನೋಡ್ರಿ ನೆಕ್ಸ್ಟ್ ಕ್ವೆಶ್ಚನ್. ಇದು RRB NTPC 2016 question, my dear friends. Acid and water in the two container are mixed in the ratio 3:1 and 5:3. In order to obtain a new mixture which is in ratio 2:1, what ratio should be mixed? ಇದರಲ್ಲಿ ವಾಟ್ ಈಸ್ ದ ರೇಷಿಯೋ ಇಲ್ಲ, ಎಷ್ಟು ಮಿಕ್ಸ್ ಮಾಡಬೇಕು ಈ ಪ್ರಶ್ನೆ ಇದೆ. ಇದು ಸೆಕೆಂಡ್ ವೆರೈಟಿ, ಅದು ಇಲ್ಲ. ದಿಸ್ ಇಸ್ ನೆಕ್ಸ್ಟ್ ಟೈಪ್ ಮೈ ಡಿಯರ್ ಫ್ರೆಂಡ್ಸ್. ಡೋಂಟ್ ಸೇಮ್. ಆ ಕ್ವಶನ್ ಬೇರೆ ಇದೆ, ಈ ಕ್ವಶನ್ ಬೇರೆ ಇದೆ. ಬೋತ್ ಆರ್ ಡಿಫರೆಂಟ್ ಟೈಪ್ಸ್. Read that properly and nodri. Both are different. Let's solve this question. ಮೊದಲ ಇದರಲ್ಲಿ ಇದೆ 3:1. ಇನ್ನೇನಿರಿ ಇದು ಆಸಿಡ್ ಮತ್ತು ವಾಟರ್ ನ ಆಸಿಡ್ ಅಂಡ್ ವಾಟರ್. ಸೆಕೆಂಡ್ ಕಂಟೈನರ್ ದಲ್ಲಿ ಆಸಿಡ್ ಅಂಡ್ ವಾಟರ್ ರೇಷಿಯೋ ಇದೆ 5:3. ಮಿಕ್ಸ್ ಮಾಡಬೇಕು, ಇಲ್ಲಿಂದ ಸ್ವಲ್ಪ ಆ ಕಡೆಯಿಂದ ಸ್ವಲ್ಪ, ಮತ್ತು ಒಂದು ಹೊಸ ಇದು ಡಬ್ಬಿಯಲ್ಲಿ ರೇಷಿಯೋ 2:1 ಆಗಬೇಕು. ಆಸಿಡ್ ಅಂಡ್ ವಾಟರ್ 2:1. ಇಲ್ಲಿಂದ ಎಷ್ಟು, ಅಲ್ಲಿಂದ ಎಷ್ಟು, ಹೌ ಮಚ್ ಶುಡ್ ಬಿ ಮಿಲ್ಕ್? ಯಾವ ಲೆಸನ್ ಇದು ಕ್ವಶನ್? ಲಾಸ್ಟ್ ಕ್ವಶನ್ ಮಿಕ್ಸ್ಚರ್. ಈ ಕ್ವಶನ್ ಅಲಿಗೇಷನ್ ಮೈ ಡಿಯರ್ ಫ್ರೆಂಡ್ಸ್. ಈ ಕ್ವಶನ್ ಯಾವ ಚಾಪ್ಟರ್? ಅಲಿಗೇಷನ್. ಅಲಿಗೇಷನ್ ಟೆಕ್ನಿಕ್ ಯೂಸ್ ಮಾಡಬೇಕು. ಬಟ್ ಇಲ್ಲೇ ತಪ್ಪು ಮಾಡ್ತಾರೆ. ಆಸಿಡ್ ವಾಟರ್ ಇದೆ, ಯಾವುದೇ ಒಂದ್ ತಗೋರಿ. ಆಸಿಡ್, ಬರೀ ಆಸಿಡ್ ಅಷ್ಟು ತಗೋರಿ, ಓನ್ಲಿ ಆಸಿಡ್ ಅಷ್ಟು ತಗೋರಿ, ಓನ್ಲಿ. ಇಲ್ಲ ಅಂದ್ರೆ ಓನ್ಲಿ ವಾಟರ್, ಯಾವುದೇ ಒಂದು ತಗೋಬೇಕು. ಓನ್ಲಿ ಆಸಿಡ್ ತಗೋರಿ, ಓನ್ಲಿ ಆಸಿಡ್. ಮೊದಲ ಕಂಟೈನರ್ ದಲ್ಲಿ ಆಸಿಡ್ ಎಷ್ಟಿದೆ? ಮೈ ಡಿಯರ್ ಫ್ರೆಂಡ್ಸ್, ಮೊದಲ ಕಂಟೈನರ್ ದಲ್ಲಿ ಆಸಿಡ್ ಇದೆ 3 ಔಟ್ ಆಫ್ 3+1. ಸೆಕೆಂಡ್ ಕಂಟೈನರ್ ಆಸಿಡ್ ಎಷ್ಟಿದೆ? 5 ಔಟ್ ಆಫ್ 5+3 8. ಅಂಡ್ ಮಿಕ್ಸ್ಚರ್ ದಲ್ಲಿ ಆಸಿಡ್ ಇದೆ 2 ಔಟ್ ಆಫ್ 2+1. ದಿಸ್ ಅಲಿಗೇಷನ್ ಮಾಡಿರಲಿಲ್ಲ, ಕ್ರಾಸ್ ಮಾಡಬೇಕು ಅಂತ. ಬಟ್ ಇಲ್ಲಿ ಒಂದು ಸಂಖ್ಯೆ, ಆ ಎಲ್ಲ ಸಂಖ್ಯೆ ಕ್ಯಾನ್ಸಲ್ ಮಾಡಬೇಕು ಅಲಿಗೇಷನ್ ದಲ್ಲಿ. ಇಫ್ ಯು ವಾಂಟ್ ಟು ಸಾಲ್ವ್ ದಿಸ್ ಬೈ ಅಲಿಗೇಷನ್ ಟೆಕ್ನಿಕ್, ನೋಡ್ರಿ ಅಲಿಗೇಷನ್. ಬಟ್ ದ ಪ್ರಾಬ್ಲಮ್ ಏನಿದೆ, ಇಲ್ಲಿ 4, ಇಲ್ಲಿ 3, ಇಲ್ಲಿ 8 ಮೈನಸ್ ಮಾಡಿರಿ ಅಂದ್ರೆ ಪರ್ ಪ್ರಾಬ್ಲಮ್. ಫಸ್ಟ್ ಎಲಿಮಿನೇಟ್ ದಿಸ್. ಟೇಕ್ ಎಲ್ಸಿಎಂ ಆಫ್ ಡಿನಾಮಿನೇಟರ್ ಮೈ ಡಿಯರ್ ಫ್ರೆಂಡ್ಸ್. 4, 8, 3 ಎಲ್ಸಿಎಂ 24. ಎಲ್ಲ ಕಡೆ 24 ಇಂಟು ಮಾಡ್ರಿ. 24 ಯಾಕೆ ಮಾಡಬೇಕು ಈಗ ಹೇಳ್ತೀನಿ ನೋಡ್ರಿ ಏನಾಗುತ್ತೆ ಇದ್ರ. 4 ಆರ್ಲಿ 8 3s and 3 8s. ಓಕೆ, ಐ ರೈಟ್ ದಟ್ ಸೈಡ್. ಎಕ್ಸಾಮ್ ದಲ್ಲಿ ಅಲ್ಲಿ ಬರೀರಿ. 3 6s 18, 5 3s 15, ಆಮೇಲೆ 2 8s 16. ಈಗ ಅಲಿಗೇಷನ್ ಟೆಕ್ನಿಕ್ ಯೂಸ್ ಮಾಡ್ರಿ. 2 16 - 15 1:2. ಇದು ನಮ್ದು ಮಿಕ್ಸ್ಚರ್. ಇನ್ ದಿಸ್ ವಿ ಹ್ಯಾವ್ ಟು ಮಿಕ್ಸ್ 1:2 1:2 1:2. ಆಪ್ಷನ್ ನಂಬರ್. ಓಕೆ, so this is the logic behind. So pause ಮಾಡ್ರಿ, ಅರ್ಥ ಮಾಡ್ರಿ. ಮುಂದಿನ ನೋಡೋಣ. ಪಾರ್ಟ್ನರ್ಶಿಪ್ ಕ್ವಶನ್ ಇದೆ. ವಾಟ್ ಈಸ್ ದ ರೇಷಿಯೋ ಆಫ್ ಪ್ರಾಫಿಟ್? ಬಹಳ ಈಸಿ ಕ್ವಶನ್. ಪ್ರಾಫಿಟ್. ಓಕೆ, ಒಂದು ಫಾಸ್ಟ್ ಮಾಡ್ತೀನಿ, ಈಗ ಎಕ್ಸ್ಪ್ಲನೇಷನ್ ಬೇಡ. ಒಂದು ಸಿಂಪಲ್ ಬಹಟ್ ಮಾಡ್ರಿ. ಏನ್ರಿ? PIT PI 3 ಕ್ವಶನ್ಸ್ ಕೇಳ್ತಾರೆ ನಿಮ್ಗೆ ಎಕ್ಸಾಮ್. 3 ಕ್ವಶನ್ಸ್. ದೇ ಆಸ್ಕ್ ಯು 3 ಡಿಫರೆಂಟ್ ಕ್ವಶನ್ಸ್ ಇನ್ ದ ಎಕ್ಸಾಮ್ ಫ್ರಮ್ ಪಾರ್ಟ್ನರ್ಶಿಪ್ ಟಾಪಿಕ್. ಒಂದು ಕೇಳ್ತಾರೆ ಪ್ರಾಫಿಟ್ ಫಾರ್ಮುಲಾ, ಇನ್ವೆಸ್ಟ್ಮೆಂಟ್ ಇಂಟು ಟೈಮಿಂಗ್. ಎರಡನೇ ಇನ್ವೆಸ್ಟ್ಮೆಂಟ್ ಕೇಳ್ತಾರೆ ಒಂದೊಂದ್ಸಲ, ಪ್ರಾಫಿಟ್ ಅಪಾನ್ ಟೈಮಿಂಗ್ ಕೇಳ್ತಾರೆ ನಿಮ್ಗೂ, ಪ್ರಾಫಿಟ್ ಅಪಾನ್ ಇನ್ವೆಸ್ಟ್ಮೆಂಟ್. ಇದು ಬೇಡ ಅಂದ್ರೆ ನೀವು ಬೇರೆ ಟೆಕ್ನಿಕ್ ಅದು ನಡೀತದೆ. that also we can use. Okay, but let's see now this profit question ಇದೆ. what is the ratio of profit ಅಂದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಮೈ ಡಿಯರ್ ಫ್ರೆಂಡ್ಸ್? ಇನ್ವೆಸ್ಟ್ಮೆಂಟ್ ಇದೆ 6 2 and 9. ಆಮೇಲೆ ನೆಕ್ಸ್ಟ್ ಮೈ ಡಿಯರ್ ಫ್ರೆಂಡ್ಸ್ ಏನ್ರಿ? ಟೈಮಿಂಗ್ ಏನೇನಿದೆ? ವಾಟ್ ಇಸ್ ದ ಟೈಮಿಂಗ್? ಟೈಮ್ ಮೊದಲ 2 months, ಆಮೇಲೆ 10 months, ಆಮೇಲೆ 5 months. ಓಕೆ, ಎಲ್ಲ ಮಂತ್ಸ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಫಾರ್ಮುಲಾ ಏನಿದೆ? ಪ್ರಾಫಿಟ್ ಫಾರ್ಮುಲಾ ಏನಿದೆ? ಇನ್ವೆಸ್ಟ್ಮೆಂಟ್ ಇಂಟು ಟೈಮಿಂಗ್ ಇಂಟು ಮಾಡ್ರಿ ಡೈರೆಕ್ಟ್. 6 2s 10 2s 20, 9 5s 45, 12 20 40, 12 20 40.
Simple question. So you can use this formula. Next one, know what is the ratio of capitals capital? ಯಾವ ಎಕ್ಸಾಮ್ ಇದು SSC ಓಕೆ ಇಂಥ ಕ್ವಶನ್ ಗ್ರೂಪ್ ಡಿ ದಲ್ಲಿ ಕೇಳ್ತಾರೆ, NTPC ದಲ್ಲಿ ಕೇಳ್ತಾರೆ, GD ದಲ್ಲಿ ಕೇಳಬಹುದು. ಎಸ್, ವಾಟ್ ಇಸ್ ದ ರೇಷಿಯೋ ಆಫ್ ಇನ್ವೆಸ್ಟ್ಮೆಂಟ್? ಅವರು ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈಗ ಇನ್ವೆಸ್ಟ್ಮೆಂಟ್ ದ ಫಾರ್ಮುಲಾ ಏನು ಹೇಳಿ ನಿಮ್ಗೂ ಎಷ್ಟು ಜನ ಅದಾರೆ ಈಗ ಲಾಸ್ಟ್ ಕ್ವಶನ್ ಈಗ 3 ಜನ ಅದಾರ. ಇನ್ವೆಸ್ಟ್ಮೆಂಟ್ ದ ಫಾರ್ಮುಲಾ ಏನು ಹೇಳಿ ನಿಮ್ಗೂ? ಇನ್ವೆಸ್ಟ್ಮೆಂಟ್ ಅಂದ್ರೆ ಪ್ರಾಫಿಟ್ ಅಪಾನ್ ಟೈಮಿಂಗ್. ಇನ್ವೆಸ್ಟ್ಮೆಂಟ್ ಫಾರ್ಮುಲಾ ಏನು ಹೇಳಿ ನಿಮ್ಗೂ? ಇನ್ವೆಸ್ಟ್ಮೆಂಟ್ ಮೈ ಡಿಯರ್ ಫ್ರೆಂಡ್ಸ್ ಪ್ರಾಫಿಟ್ ಅಪಾನ್ ಟೈಮಿಂಗ್. ಸರ್ ಫಾರ್ಮುಲಾ ಬಹ್ಯಾಟ್ ನೆನಪಾಗಂಗಿಲ್ಲ, ಇದು PIT ಬಹ್ಯಾಟ್ ಮಾಡ್ರಿ. PIT ಡಿಸ್ಟೆನ್ಸ್ ಸ್ಪೀಡ್ ಟೈಮ್ದಲ್ಲಿ DST ಹಿಂಗೆ ಮಾಡಿರಿ, ಅದೇ ರೀತಿ ಇದು PIT ಬಹ್ಯಾಟ್ ಮಾಡ್ರಿ. ಇನ್ವೆಸ್ಟ್ಮೆಂಟ್ ಅಂದ್ರೆ ಪ್ರಾಫಿಟ್ ಅಪಾನ್ ಟೈಮಿಂಗ್, ಫಸ್ಟ್ ಪ್ರಾಫಿಟ್ ಆಮೇಲೆ ಟೈಮಿಂಗ್. ಪ್ರಾಫಿಟ್ ಎಷ್ಟೆಷ್ಟಿದೆ? ಪ್ರಾಫಿಟ್ ಒಂದು ವ್ಯಾಪಾರದಲ್ಲಿ ಲಾಭ 9, 8, 11 ಆಮೇಲೆ ಟೈಮಿಂಗ್ ಕೊಟ್ಟಾರ ನೋಡ್ರಿ 4 months, 6 months and 18 months. ಸಿಂಪ್ಲಿಫಿಕೇಶನ್ ಆಗುತ್ತೆ ನೋಡ್ರಿ. ವಿಲ್ ಸಿಂಪ್ಲಿಫೈ ದಿಸ್ 2, 3 and 9. ಓಕೆ ಸರ್, ನೋ ಪ್ರಾಬ್ಲಮ್. ಈ ಕ್ವಶನ್ ಏನಿದೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನ್ರಿ? 9/2, 8/3 ಆಮೇಲೆ 11/9 ಇದೆ. ಇದು 9 ಇದೆ, ಅಷ್ಟಿದೆನಾ? 9 ಇದೆ. ಓಕೆ, ರೇಷೋ. ಈಗ ರೇಷೋ ಹಿಂಗೆ ಸಾಲ್ವ್ ಮಾಡಬೇಕು. LCM ಟೆಕ್ನಿಕ್ ಯೂಸ್ ಮಾಡ್ರಿ, ಬೇಡ ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಟೆಕ್ನಿಕ್. LCM ಯೂಸ್ ಮಾಡೋಣ. 2, 3, 9 LCM ಎಷ್ಟು? 18 ಎಲ್ಲ ಕಡೆ 18 ಇಂಟು ಮಾಡ್ರಿ. ಜಸ್ಟ್ ಮಲ್ಟಿಪ್ಲೈ 18 ಟು ಆಲ್. 18 ಎಲ್ಲ ಕಡೆ ಇಂಟು ಮಾಡ್ರಿ. LCM ಜಸ್ಟ್ ಮಲ್ಟಿಪ್ಲೈ. ಯಾವಾಗೂ ರೇಷೋ ಹಿಂಗೆ ಬಂತಾರಂದ್ರೆ 2 1s 2 9s 3 1s 3 6 9 1s 9 2s 9 9s 81 ಐತೆ. ಯಾವ ಆಪ್ಷನ್ ಅಲ್ಲಿ ಐತೆ ಮಾಡೋಣ? ಟೈಮ್ ಇಲ್ಲ ಅಂದ್ರೆ ಡೈರೆಕ್ಟ್ ಕ್ಲಿಕ್ ಮಾಡ್ರಿ. 8 6 48 and 11 2s on the option. That's the answer. Question A. ನೆಕ್ಸ್ಟ್ ಕ್ವಶನ್, ಇದು ಲಾಸ್ಟ್ ಕ್ವಶನ್ ಇದೆ. ಇದು ಕ್ವಶನ್ ಜನಸಂಖ್ಯೆ ಕ್ವಶನ್ ಇದೆ. ಬಹಳ ಸಲ ಕೇಳ್ತಾರೆ ನಿಮಗೂ ಎಕ್ಸಾಮ್ ದಲ್ಲಿ. ಒಂದು ಪಟ್ಟಣದ ಜನಸಂಖ್ಯೆ 8,000 ಇದೆ, ಪುರುಷರು 6% ಮತ್ತು ಮಹಿಳೆ 10% ಜಾಸ್ತಿ ಆಗಿದೆ. ಓಕೆ, ಒಟ್ಟು ಜನಸಂಖ್ಯೆ 8,600 ಆಗಿದೆ. ಆ ಪಟ್ಟಣದಲ್ಲಿ ಮಹಿಳೆಯ ಸಂಖ್ಯೆ ಎಷ್ಟಿದೆ? ವಾಟ್ ಇಸ್ ದ ನಂಬರ್ ಆಫ್ ಫಿಮೇಲ್ಸ್ ಇನ್ ದಟ್ ಟೌನ್? ವಾಟ್ ಇಸ್ ದ ರೇಷಿಯೋ ಆಫ್ ಫಿಮೇಲ್ಸ್? ಯಾವ ಟೆಕ್ನಿಕ್ ಯೂಸ್ ಮಾಡಬೇಕು? ಅಲಿಗೇಷನ್ ಟೆಕ್ನಿಕ್ ಅಂದ್ರೆ ಒನ್ ಸೈಡ್ ಮೇಲ್ಸ್, ಒನ್ ಸೈಡ್ ಫಿಮೇಲ್ಸ್. ಮೇಲ್ ಪುರುಷದ ಸಂಖ್ಯೆ 6%, ಮಹಿಳೆ 10%. ಆಮೇಲೆ ಸೆಂಟರ್ ದಲ್ಲಿ ಮಿಕ್ಸ್ಚರ್ ಮೇಲ್ ಅಂಡ್ ಫಿಮೇಲ್. ಏನ್ ಬರಬೇಕು? ಮೇಲ್ ಮತ್ತು ಫಿಮೇಲ್. ಹೌ ಮಚ್ ಕೊಟ್ಟಿಲ್ಲ, ದೇ ಹ್ಯಾವ್ ನಾಟ್ ಗಿವನ್. ಮೇಲ್ ಅಂಡ್ ಫಿಮೇಲ್ ಅಂದ್ರೆ ಟೋಟಲ್ ಪಾಪ್ಯುಲೇಷನ್ ಎಷ್ಟು ಶೇಕಡ ಹೆಚ್ಚಾಗಿದೆ ಕೊಟ್ಟಿಲ್ಲ, ಬಟ್ ಎಷ್ಟು ಶೇಕಡ ಹೆಚ್ಚಾಗಿದೆ? ಪರ್ಸೆಂಟೇಜ್ ಇನ್ಕ್ರೀಸ್ ಎಲ್ಲರಿಗೆ ಗೊತ್ತಿದೆ. ಪರ್ಸೆಂಟೇಜ್ ಇನ್ಕ್ರೀಸ್ ಫಾರ್ಮುಲಾ ಏನಿದೆ? ಫೈನಲ್ ನ್ಯೂ ಮೈನಸ್ ಓಲ್ಡ್ ಡಿವೈಡೆಡ್ ಬೈ ಓಲ್ಡ್. ನೋಡ್ರಿ, 8,000 8,600 ಆಗಿದೆ. 8,000 8,600 ಆಗಿದೆ. ಹೌ ಮಚ್ ಇನ್ಕ್ರೀಸ್? ಇಲ್ಲಿಂದ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ ಸರ್? 600 ಜಾಸ್ತಿ ಆಗಿದೆ. 600 ಯಾವ ಸಂಖ್ಯೆ? 8,000 ಮೇಲೆ ಇಂಟು ಏನ್ರಿ? 100. ಓಕೆ, ಕಮ್ ಆನ್. 1 2 ಕ್ಯಾನ್ಸಲ್. ಈ 0 ಕ್ಯಾನ್ಸಲ್. 60 ಡಿವೈಡ್ ಬೈ 8, 8 7 56, 4 ಉಳಿತದ 7.5%. ಇಲ್ಲಿ ಬರೀರಿ 7.5%. ಓಕೆ, ಇದು 7.5. ಈಗ ಸಿಂಪಲ್ ಮೈ ಡಿಯರ್ ಫ್ರೆಂಡ್ಸ್, ಮೈನಸ್ ಮಾಡ್ರಿ. 10 minus 7.5 2.5 and 7.5 minus 6 ಇದು 1.5. ಈ ಪಾಯಿಂಟ್ ಕ್ಯಾನ್ಸಲ್. 25 15 5 3 5 5 5:3. ಸೊ ಈ 8,000ಗೆ 5:3 ದಲ್ಲಿ ಡಿವೈಡ್ ಮಾಡ್ರಿ. ಆ 8,000 ಜನಸಂಖ್ಯೆಗೆ. ಸೊ ಕ್ವಶನ್ ಏನಿದೆ? ಮಹಿಳೆಯ ಸಂಖ್ಯೆ ಎಷ್ಟು? 8,000 ಟೋಟಲ್ ಪಾಪ್ಯುಲೇಷನ್ ಮೈ ಡಿಯರ್ ಫ್ರೆಂಡ್ಸ್ ಎಷ್ಟಿದೆ? 8,000 ಟೋಟಲ್ ಎಷ್ಟಿದೆ? 8,000. 5 ಮತ್ತು 3 ಟೋಟಲ್ ಆಗಿದೆ 8 ಅಂದ್ರೆ 8,000. ಟೋಟಲ್ ಜನಸಂಖ್ಯೆ ಎಷ್ಟಿದೆ? 8,000. ಸೊ ಮಹಿಳೆಯ ಸಂಖ್ಯೆ ಫಿಮೇಲ್ಸ್ ಪಾಪ್ಯುಲೇಷನ್ ಎಷ್ಟು? 3 ಅಂದ್ರೆ 3,000. 3,000. ಆನ್ಸರ್ ಫಾರ್ ದ ಕ್ವಶನ್ ಆಪ್ಷನ್ ನಂಬರ್ C. This is the concept. I hope you understood the concepts. Okay, try madri and comment madri whether this class has helped you and your suggestions. Okay, adu ನೀವು comment box ಅಲ್ಲಿ ಎಲ್ಲರೂ ಹೇಳಬೇಕು. And again, keep on practicing. Last days 10 days are important. ನಿಮ್ದು questions ಯಾಕೆ ಬರಲಿಲ್ಲ 2-3 ದಿನ? ನಂದು ವಾಯ್ಸ್ ಪ್ರಾಬ್ಲಮ್ ಆಗಿದೆ. Okay, not able to speak, because of that I didn't come last 2 days. But yes, again now I'll try to update you daily at 7 AM. For more information, ನಮ್ದು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಮತ್ತು ನಮ್ದು ಆಫೀಸ್ ನಂಬರ್ ಇದೆ ಗ್ರೂಪ್ ದಲ್ಲಿ, ಇದು ಡಿಸ್ಕ್ರಿಪ್ಷನ್ ದಲ್ಲಿ, ಅಲ್ಲಿ ಜಾಯಿನ್ ಮಾಡ್ರಿ. ಅಪ್ಡೇಟ್ಸ್ ಸಿಗುತ್ತೆ. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್. ಜೈ ಹಿಂದ್. ಕೀಪ್ ಆನ್ studying and do hard work.